ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಸಫಲತಾ ಮೂರ್ತಿಗಳಾಗುವ ವಿಧಿ ಏನು, ಇದು ಯಾವ ಲೆವೆಲ್ ಅಲ್ಲಿ ಬರುತ್ತೆ ಹೇಳುವಂಥದ್ದು ಪ್ರಶ್ನೆ. ಎಲ್ಲಿ ಬರುತ್ತೆ ಇದು, ಯಾವ ಲೆವೆಲ್ ಅನ್ನ ನಾವು ತಲುಪುತ್ತೀವಿ ಸಫಲತಾ ಮೂರ್ತಿ ಅಂತ ಸ್ಟೇಜ್ ಹೇಳೋದನ್ನ ಚರ್ಚೆ ಮಾಡೋಣ. ಕಳೆದ ಭಾನುವಾರದ ಮುರಳಿಯಲ್ಲಿ ಇದ್ರ ಬಗ್ಗೆ ನಾವು ಬೇಕಾದಷ್ಟು ಮನನ ಚಿಂತನವನ್ನ ಮಾಡಿದ್ದೀವಿ. ಅದರ ಆಧಾರದಲ್ಲಿ ಒಂದು ಗ್ಲಾನ್ಸ್ ಆಗಿ ನೋಡಿದಾಗ ಸಫಲತೆ ಹೇಳುದು ಮನುಷ್ಯನಿಗೆ ಬರೋದು ಯಾವ ಯುಗದಲ್ಲಿ? ಸಂಗಮ ಯುಗದಲ್ಲಿ. ಅದು ಕ್ಲಿಯರ್? ಓಕೆ. ಕಾರಣ ಬಾಬಾ ಇರ್ತಾರೆ ಜೊತೆ, ಬಾಬಾ ಇರ್ತಾರೆ, ಕರ್ಮ ಬಾಬಾ ಮಾಡ್ತಾರೆ ಅಲ್ವಾ? ನಾವು ಚರ್ಚೆ ಮಾಡಿದೀವಿ ಇದರಲ್ಲಿ ಬಾಬಾನ ಹತ್ರ ಶ್ರೀಮತ ತಗೊಂಡು ನಾನ್ ಕರ್ಮ ಮಾಡೋದಲ್ಲ, ಬಾಬಾನೇ ಕರ್ಮ ಮಾಡ್ತಿದ್ದಾರೆ. ಮಾಡಬೇಕು. ಕೇವಲ ಸಾಧನ ಅವನ ಕೈಲಿ ಕೊಟ್ಟಿದ್ದೀವಿ, ಕರ್ಮವನ್ನ ಅವರು ಮಾಡಬೇಕು. ನಾನು ಕೇವಲ ಮೂರ್ತಿ ರೂಪದಲ್ಲಿರಬೇಕು ಕರ್ಮ ಮಾಡುವಂತ ಸಮಯದಲ್ಲಿ. ಮತ್ತು ಬಾಬಾ ನಮ್ಮ ಕರ್ಮೇಂದ್ರಿಯಗಳ ಮೂಲಕ ಏನು ಕರ್ಮವನ್ನ ಮಾಡಿಸ್ತಾರೋ ಅದರ ಪ್ರತ್ಯಕ್ಷ ಫಲ ಸಫಲತೆಯನ್ನು ನಾನೇನ್ ಮಾಡೋದು? ಅನುಭವ ಮಾಡೋದು. ಇದು ಯಾವಾಗ ಬರುತ್ತೆ ಈ ಸ್ಟೇಜ್? ನಾವೆಲ್ಲ ಯಾರು? ಬಾಬನ ಮಕ್ಕಳು ಅಲ್ವಾ? 63 ಜನ್ಮ ಸಾಲ ಮಾಡಿ 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 ವಿಕರ್ಮವನ್ನ ತಲೆ ಭಾರ ಇಟ್ಕೊಂಡು ನಾವು ಭಗವಂತನ ಎದುರುಗಡೆಗೆ ಬಂದ್ವಿ ಅಲ್ವಾ? ದ್ವಾಪರ ಯುಗದಲ್ಲೂ ಕೂಡ ನಮ್ಮ ಕಷ್ಟವನ್ನ ಆರಂಭದಿಂದನೂ ಭಗವಂತನಿಗೆ ಹೇಳಿದ್ರೂ ಕೂಡ ನಮ್ಮ ಎದುರುಗಡೆಗೆ ಭಗವಂತನ ಪರಿಚಯ ಸಿಕ್ಕಿದ್ಯಾವಾಗ? ಸಂಗಮ ಯುಗ ಅಲ್ವಾ? ತಂದೆ ರೂಪದಲ್ಲಿ ಭಗವಂತ ನಮ್ಗೆ ಮೊದ್ಲೇನ್ ಮಾಡಿದ್ರು? ಏನ್ ಮಾಡಿದ್ರು? ಜನ್ಮ ಕೊಟ್ಟಿದ್ದಾರೆ. ಯಾವ ಜನ್ಮ? ಅಲೌಕಿಕ ಜನ್ಮ, ಆಧ್ಯಾತ್ಮಿಕ ಜನ್ಮ, ಆತ್ಮಿಕ ಜನ್ಮ, ಜ್ಞಾನದ ಜನ್ಮ. ಜನ್ಮ ಅಂದ್ರೆ ಬಾಬಾ ಏನು ಕ್ರಿಯೇಷನ್ ಮಾಡಿಲ್ಲ, ಅದರ ಆತ್ಮದ ಬಗ್ಗೆ ತಿಳುವಳಿಕೆಯನ್ನ ಜ್ಞಾನವನ್ನ ತಿಳಿಸಿದ್ದಾರೆ. ಓಕೆ. ಜನ್ಮ ಆದ್ಮೇಲೆ ಪಾಲನೆ ಸಿಕ್ತು ಅಲ್ವಾ? ನಾವು ಅದನ್ನು ಬೇಕು ಇದನ್ನು ಬೇಕು ಅಂತಂದಾಗ ಅದನ್ನು ಕೂಡ ಬಾಬಾ ಏನ್ ಮಾಡಿದ್ರು? ಕೊಟ್ಟಿದ್ದಾರೆ. ಆಮೇಲೆ ಏನ್ ಮಾಡಿದ್ರು ಬಾಬಾ? ಶಿಕ್ಷಣವನ್ನ. ನಾವು ಶಿಕ್ಷಣವನ್ನು ತೆಗೆದುಕೊಂಡ್ವಿ, ಏನ್ ಸರಿ ಏನ್ ತಪ್ಪು, ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಹೇಳುವಂತ ವಿಷಯವನ್ನು ಕೂಡ ನಮ್ಗೆ ಬಾಬಾ ತಿಳಿಸ್ಕೊಟ್ರು. ನೆಕ್ಸ್ಟ್ ವರದಾನ. ಪರ್ವತ ಕೇಳಿ ಮಾರ್ಗದರ್ಶನ ಕೊಟ್ರು, ಜಾಬ್ ಕೊಟ್ರು, ಕೆಲಸ ಕೊಟ್ರು. ಏನೇ ಮಾಡಪ್ಪ ನನ್ನ ಕಂಪ್ನಿಯಲ್ಲಿ ಅಂತ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ, ಜವಾಬ್ದಾರಿನೂ ಕೂಡ ಕೊಟ್ಟಿದ್ದಾರೆ ಅಲ್ವಾ? ಹಾಗೆ ನಾವೇನ್ ಮಾಡಿದ್ವಿ? ಸೇವೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತನು ಮನ ಧನ ಜನ ಈ ಮೂಲಕ ಸೇವೆಯನ್ನು ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಜೊತೆಗೆ ನಿಧಾನಕ್ಕೆ ನಾವಿಷ್ಟು ಪವಿತ್ರ ಆಗ್ತಾ ಹೋದ್ವಿ. ಮೊದಲು ನಾವೆಲ್ಲಿಗೆ ಹೋಗ್ತಾ ಇದ್ವಿ? ಬಾಬನ ಹತ್ರ. ಯಾಕೆ? ಸಮಸ್ಯೆ ಕೇಳ್ಕೊಂಡು ಹೋಗ್ತಾ ಇದ್ವಿ. ನಾವು ಡಾಕ್ಟರ್ ಹತ್ರ ಯಾಕೆ ಹೋಗ್ತೀವಿ? ಸಮಸ್ಯೆಗಳನ್ನು ಕೇಳಿ. ಓಕೆ. ಮೊದಲು ಪರಮಾತ್ಮ ಹತ್ರ ಹೋಗಿ ಸಮಸ್ಯೆಗಳನ್ನ ಕೇಳಿ ಶ್ರೀಮತ ತಗೊಂಡು ಬರ್ತಾ ಇದ್ವಿ. ಆಮೇಲೆ ರೆಗ್ಯುಲರ್ ಆದಾಗ ಅವರೇ ಏನು ಮಾಡಿದ್ರು? ನಿಮ್ ಮನೆಗೆ ಬಂದ್ರು. ಯಾರು? ಬಾಬಾ. ಸರ್ವಶಕ್ತಿವಂತ ಬಾಬಾ. ಹೇಗೆ? ಫೋಟೋದ ಮೂಲಕನ? ನಿರಾಕಾರ. ನಿರಾಕಾರ ರೂಪದಲ್ಲಿ ಬಂದ್ರು. ಎಲ್ಲಿಗೆ ಬಂದ್ರು? ನಮ್ಮ ಮನೆಗೆ. ನೀವ್ಯಾರು? ನಿಮ್ಮ ಮನೆ ಎಲ್ಲಿದೆ? ಪರಂಧಾಮ ಅವರ ಮನೆ, ಅದು ನಿಮ್ಮ ಮನೆಯಲ್ಲಿ ಬ್ರಕೋಟಿ ಅಲ್ವಾ? ಶರೀರದ ಮನೆಯಲ್ಲ, ನಿಮ್ ಮನೆಗ್ ಬಂದ್ರು. ಸರಿ, ಬಂದ್ಮೇಲೆ ವಾರ್ತಾಲಾಪ ಮಾಡಿದ್ವಿ. ಅಲ್ಲಿರುವಂತ ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡ್ಕೊಂಡ್ರು ಅವರು. ಓಕೆ. ಕಷ್ಟ ಬಂದಾಗ ಮಾತ್ರ ಕರೆದ್ರು, ಸದಾ ಎಲ್ಲಾ ವಿಷಯವನ್ನು ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲಾ ವಿಷಯವನ್ನು ಚರ್ಚೆ ಮಾಡಿದ್ರು. ಊರು ಸುದ್ದಿ, ಅವ್ರ ಮನೆ ಇವ್ರ ಮನೆ ಸುದ್ದಿ, ಒಳ್ಳೇದು ಕೆಟ್ಟದ್ದು, ಕಳೋದು, ಕೂಗೋದು, ಡ್ಯಾನ್ಸ್ ಮಾಡೋದು, ಆಟ ಆಡೋದು, ಎಲ್ಲಾನು ಕೂಡ ಏನಾಯ್ತು? ಆರಂಭ ಆಯ್ತು. ಅವಾಗ ಬಾಬಾ ಏನೇನ್ ಮಾಡಿದ್ರು? ಅಲ್ಲಿ ಇರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದಾಗ ನಿಮ್ಮ ಸಂಸಾರ ಏನು ಅಂತ ಏನಾಯ್ತು? ಗೊತ್ತಾಯ್ತು. ಮೊದ್ಲು ಮನೆಯನ್ನ ಕರೆದಿದ್ ಯಾರನ್ನ ನೀವು? ತಂದೆಯನ್ನ. ಕರೆದಿದ್ ಯಾರನ್ನ?
ತಂದೆ ತಂದೆಯನ್ನ. ಅವ್ರ ತಂದೆ ಬರ್ತಾ ಬರ್ತಾ ಹೋದಾಗ ಹೆಂಗಿರ್ತದೆ ಅಂತಂದ್ರೆ, ಮೊದ್ಲು ಯೋಗೇಶ್ ಅಣ್ಣ ಮನೆಗ್ ಬನ್ರಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಮನೆಗೆ ಬನ್ನಿ. ಯಾಕೆ? ಗೆಸ್ಟ್ ಆಗ್ಬಿಟ್ಟು ಬನ್ನಿ, ನಿಮ್ ಫ್ಲೈಟ್ ಟಿಕೆಟ್ ಮಾಡ್ಕೊಡ್ತೀವಿ, ಏರ್ಪೋರ್ಟ್ ಅಲ್ಲಿ AC ಕಾರ್ ಕಳಿಸ್ತೀವಿ, ಡ್ರೈವರ್ ಕಳಿಸ್ತೀವಿ, ಅಲ್ಲಿಂದ ಏನ್ ಮಾಡಿ ಮನೆಗ್ ಬನ್ನಿ. ಮನೆಗ್ ಬಂದಾಗ ಹೆಂಗಿರ್ತದೆ? ಸ್ವಚ್ಛವಾಗಿ ಇಟ್ಕೊಂಡಿರ್ತೀವಿ. ಮನೆಗ್ ಬಂದಾಗ ತಿಲಕದಿಂದ ಸ್ವಾಗತ, ಹೂವನ್ನ ಕೊಡ್ತಾರೆ, ಹೂಗುಚ್ಚ ಕೊಡ್ತಾರೆ, ಒಳಗಡೆ ಕರೀತಾರೆ, ಸರಿನಾ? ಆಮೇಲೆ ಒಂದು ಸಪ್ರೇಟ್ ರೂಮ್ ಮಾಡ್ಕೊಡ್ತಾರೆ, AC ಇರ್ತದೆ, ಎಲ್ಲಾನು ಇರ್ತದೆ. ಯಾವಾಗ? ಮನೆಗೆ ಬಂದ್ಮೇಲೆ. ಫಸ್ಟ್ 1 ಅವರ್, ಸರಿನಾ? ಆಮೇಲೆ ನಿಧಾನಕ್ಕೆ ಏನ್ ಮಾಡ್ತಾರೆ, ಬನ್ನಿ ಅಣ್ಣವ್ರೆ ತಿಂಡಿ ತಿನ್ನಿ, ಸ್ನಾನ ಮಾಡಿ ಎಲ್ಲ ಹೇಳ್ತಾರೆ. ಸರಿ, ಎರಡನೇ ದಿನ ಆದ್ಮೇಲೆ, ಎರಡನೇ ದಿನಕ್ಕೆ ಅದೇನೂ ಇರಲ್ಲ. ಎರಡನೇ ದಿನಕ್ಕೆ ಅಣ್ಣವ್ರೆ ನಮ್ಮ ಮಗ ಸ್ವಲ್ಪ ಸರಿ ಇಲ್ಲ, ನಮ್ಮ ಮನೆಯವ್ರು ಸರಿ ಇಲ್ಲ, ಅವ್ರಿಗೆ ಸ್ವಲ್ಪ ಏನ್ ಮಾಡಿ ಹೆಲ್ಪ್ ಮಾಡಿ ಅಂತ. ಸರಿ ಮಾಡಿ ಅಂತ ಏನ್ ಮಾಡ್ತಾರೆ? ಸಮಸ್ಯೆಗಳನ್ನ ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಸರಿ, ಸಮಸ್ಯೆಗಳನ್ನ ಹೇಳ್ತಾ ಹೇಳ್ತಾ ಅಣ್ಣವ್ರೆ ಟೈಮ್ ಆಗ್ಬಿಡ್ತು, ನಾನು ಅಡಿಗೆ ಮಾಡ್ಬೇಕು, ಒಂದ್ ಕೆಲಸ ಮಾಡಿ, ನೀವು ಮಾತಾಡ್ತಾ ತರಕಾರಿ ಕೊಡ್ತೇನೆ, ಕಟ್ ಮಾಡಿ ಅಂತಂದು. ಏನ್ ಮಾಡಿದ್ರು? ತರಕಾರಿ ಕಟ್ ಮಾಡಿ ಅಂತಂದು. ಸರಿ, ಅಣ್ಣವ್ರು ಸುಮಾರು ದಿವಸದಿಂದ ತಲೆನೋವಿದೆ ಅಂತಂದು. ಅವಾಗ ಯೋಗೇಶ್ ಅಣ್ಣ ಏನೋ ಒಂದು ಪರಿಹಾರ ಹೇಳಿದ್ರು. ಅವಾಗ ಟ್ಯಾಬ್ಲೆಟ್ಸ್ ತಗೊಂಡು ಬಂದ್ರು, ಅಥವಾ ಅಕ್ಯುಪ್ರೆಷರ್ ಟ್ರೀಟ್ಮೆಂಟ್ ತಗೊಂಡ್ರು, ಏನೋ ಒಂದು, ಸರಿನಾ? ಹಾಗೆ ಮಾಡ್ತಾ ಮಾಡ್ತಾ ಏನ್ ಮಾಡಿದ್ರು ಅಂತಂದ್ರೆ, ಯೋಗೇಶ್ ಅಣ್ಣ ಅಲ್ಲೇ ಇಟ್ಬಿಟ್ಟು, ಅಣ್ಣವ್ರೆ ಸ್ವಲ್ಪ ಕಸ ಗುಡಿಸಿ, ಸ್ವಲ್ಪ ಪಾತ್ರೆ ತೊಳಿರಿ, ನಾನು ಕ್ಲಾಸ್ ಮಾಡ್ತಾ ಇರ್ತೇನೆ, ಮನೆ ಕೆಲಸ ಇಲ್ಲ ನೀವು ಮಾಡಿ ಅಲ್ವಾ? ಮನೆಯವ್ರು ಬಂದಿದ್ದಾರೆ, ಅವ್ರಿಗೆ ಟೈಮಿಂಗ್ ಸರಿಯಾಗಿ ಏನ್ ಮಾಡ್ಕೊಡಿ, ಕಾಫಿ ತಿಂಡಿ ಎಲ್ಲ ಮಾಡ್ಕೊಡಿ ಅಂತಂದ್ರು ಅಲ್ವಾ? ಅವಾಗ ಯೋಗೇಶ್ ಅಣ್ಣ ಬಂದಿದ್ದು ಯಾವ ರೀತಿಯಲ್ಲಿ? ಅತಿಥಿ. ಅತಿಥಿ. ನೀವೇನ್ ಮಾಡಿದ್ರಿ ಅವರಿಗೆ? ಏನ್ ಮಾಡಿದ್ರಿ? ನಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡು ಸೇವಕ. ಏನ್ ಮಾಡಿದ್ರಿ? ಸೇವಕರಾಗಿರ್ತೇವೆ. ಯಾವ ಸೇವಕ? ಯಾವ ಸೇವಕ? ಇವಾಗ ನಿಮ್ಮ ಮನೆಯಲ್ಲೂ ಕೂಡ ಕೆಲಸದವ್ರು ಇರ್ತಾರೆ ಅಲ್ವಾ? ಆ ಕೆಲಸದವ್ರನ್ನ ಹೇಗೆ ಉಪಯೋಗ ಮಾಡ್ಕೊಳ್ತೀರಿ? ಮನೆಯ ಸೇವಕ. ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಉಪಯೋಗ. ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇರ್ತದ? ಇರತ್ತಾ? ಇಲ್ಲ. ಬಾಬಾ ಯಾರು? ನಂಬಿಕಸ್ತ ನಂಬಿಗಸ್ತ ಸೇವಕ, ಒಬಿಡಿಯಂಟ್. ಸೇವಕ. ಯಾಕೆ ನಂಬಿಕೆ? ಅವನನ್ನು ಉಪಯೋಗ ಮಾಡಿ 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 ಏನಾಗ್ಬಿಟ್ಟಿದೆ, ಅವನ ಮೇಲೆ ವಿಶ್ವಾಸ ಬಂದ್ಬಿಟ್ಟಿದೆ. ಎಲ್ಲಿವರೆಗೆ ಅಂತಂದ್ರೆ, ಅವರು ನಂಬಿಗಸ್ತ ಸೇವಕ ಇದ್ದ, ನಾವು ಎಲ್ಲಿ ಬೇಕಾದ್ರೂ ಬರ್ಬೋದು. ನಿಮ್ಮ ಬಾತ್ರೂಮ್ ಇಲ್ಲಿ ಅಂದ್ರೆ ಅಡಿಗೆ ರೂಮಿಗೆ ಬರ್ಬೋದು, ಬೆಡ್ರೂಮಿಗೆ ಬರ್ಬೋದು, ನಿಮ್ಮ ಬೀರೂನಿಂದ ಲಾಕ್ ಓಪನ್ ಮಾಡ್ಬೋದು, ನಿಮ್ಮ ಹತ್ತಿರ ಏನೇನು ಆಸ್ತಿ ಎಲ್ಲಾನು ಕೂಡ ನೋಡ್ಬೋದು, ಬಂಗಾರ ನೋಡ್ಬೋದು, ಎಲ್ಲಾನು ಕೂಡ ಏನು ನೋಡ್ಬೋದು. ನಿಮ್ಗೊಂದು ಪ್ರಶ್ನೆ, ನಿಮಗೆ ಶುಗರ್ ಇದೆ, ಏನಿದೆ? ಶುಗರ್. ನಿಮ್ಗೆ ಜಿಲೇಬಿ ತಿನ್ಬೇಕು ಅಂತ ಅನಿಸ್ತಾ ಇದೆ. ಏನ್ ತಿನ್ಬೇಕು ಅಂತ ಅನಿಸ್ತಾ ಇದೆ? ಸರಿ, ಅವಾಗ ಯೋಗೇಶ್ ಅಣ್ಣಿಗೆ ಹೇಳ್ತೀರಾ, ಅಣ್ಣವ್ರೆ ಜಿಲೇಬಿ ಮಾಡ್ಕೊಡಿ ಅಂತ. ಅವಾಗ ಯೋಗೇಶ್ ಅಣ್ಣ ಮಾಡ್ಕೊಡ್ತಾರೋ ಕೊಡಲ್ವೋ? ಮಾಡ್ಕೊಡ್ತಾರೆ. ಇಲ್ಲ. ಅದಕ್ಕೆ ಮಾಡ್ಕೊಡ್ತಾರೆ? ಗೊತ್ತಾ, ಅವ್ರಿಗೆ ಶುಗರ್ ಇದೆ ಅನ್ನೋ ಕಾರಣಕ್ಕೆ ಮಾಡ್ಕೊಡಲ್ಲ. ಓಕೆ, ಅವಾಗ ಅವ್ರು ಮಾಡ್ಕೊಡಲ್ಲ ಅಂತಂದ್ಮೇಲೆ ನಿಮಗೆ ಯೋಗೇಶ್ ಅಣ್ಣನ ಮೇಲೆ ಪ್ರೀತಿ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಕಡಿಮೆ ಆಗ್ತೈತೆ. ಜಾಸ್ತಿ ಆಗ್ಬೇಕಲ್ವಾ? ಯಾಕಂದ್ರೆ ನಂಬಿಗಸ್ತ ಸೇವಕ ಏನಿದ್ದಾನೆ ಅವ್ನು ನಿಮ್ಮಲ್ಲಿ ಆರ್ಡರ್ ಕೂಡ ಮಾಡ್ತಾನೆ, ಇಲ್ಲ ಇಲ್ಲ ನೀನು ಕೊಡೋದಿಲ್ಲ, ನೀನು ತಿನ್ನಬಾರದು. ಯಾಕೆ? ನಿಮ್ಮ ಆರೋಗ್ಯದ ಬಗ್ಗೆ ಅವ್ರಿಗೆ ಅರಿವು ಇದೆ. ನೀವು ಕೇಳಿದ್ದೆಲ್ಲ ಕೊಡೋದಿಲ್ಲ ಅವರು, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಾಗಿರೋದನ್ನ ಮಾತ್ರ ಕೊಡ್ತಾರೆ. ಆವಾಗ ನೀವು ಜಿಲೇಬಿ ಕೇಳಿದ ಅವ್ರು ಕೊಡೋದು ಯಾವ್ದನ್ನ? ಕಹಿಯಾಗಿರುವಂತದ್ದು. ಶುಗರ್ ಮಾತ್ರ ಏನ, ಇದನ್ನ ತಗೊಳ್ಳಿ ಮೊದಲು, ಜಿಲೇಬಿ ಆಮೇಲೆ ಕೊಡೋಣ ಅಂತ ಹೇಳ್ತಾರೆ. ಹೌದು ತಾನೆ? ಹಾಗೆ ನೀವು ಅಬ್ಸರ್ವೇಷನ್ ಮಾಡಿ ಆತ್ಮೀಯರೇ, ಬಾಬನನ್ನ ಮನೆಗೆ ಕರೆದ ತಕ್ಷಣ ನೀವ್ ಹೇಳಿದ್ದೆಲ್ಲವನ್ನು ಅವ್ರೇನ್ ಮಾಡೋದಿಲ್ಲ, ಮಾಡೋದಿಲ್ಲ. ಏನ್ ಮಾಡ್ತಾರೆ? ನಿಮಗೆ ಯಾವ್ದು ಕಲ್ಯಾಣನೋ, ನಿಮ್ಮ ಸಂಸಾರಕ್ಕೆ ಯಾವ್ದು ಒಳ್ಳೇದು ಅದನ್ನ ಏನ್ ಮಾಡ್ತಾ ಹೋಗ್ತಾರೆ, ಮಾಡ್ತಾರೆ. ಓಕೆ, ಸ್ಲೋಲಿ ನೀವೇನ್ ಮಾಡಿದ್ರಿ? ನಿಮ್ಮ ಕೆಲಸ, ನಿಮ್ಮ ಕಾರ್ಯ, ನಿಮ್ಮ ಜವಾಬ್ದಾರಿ ಎಲ್ಲ ಯಾರಿಗೆ ಒಪ್ಪಿಸ್ತಾ ಹೋದ್ರಿ?
ಬಾಬನ್ಗೆ. ಬಾಬಾ ಒಪ್ಪಿಸ್ತಾ ಹೋದಾಗ ಏನಾಯ್ತು ಅಂತಂದ್ರೆ ನಿಮ್ಮ ಮನೆ ಎಲ್ಲ ಜವಾಬ್ದಾರಿ ಅವ್ರು ತಗೊಂಡಾಗ ಯಾರಿಗೇನು ಬೇಕು ಏನು ಬೇಡ, ಯಾರಿಗೇನು ಮಾತ್ರ ಯಾವಾಗ ಕೊಡ್ಬೇಕು, ಏನು ಊಟ ತಿಂಡಿ ನೆಂಟ್ರು ಯಾವಾಗ ಬರ್ತಾರೆ ಬಿಡ್ತಾರೆ ಎಲ್ಲ ಯಾರಿಗ್ ಗೊತ್ತು? ಬಾಬಾ ಒಬಿಡಿಯಂಟ್ ಸರ್ವೆಂಟ್ ಅವ್ರಿಗೆ ಗೊತ್ತೇ ಹೊರತು ನಿಮ್ಗೇನು ಗೊತ್ತಿರ ಸುಮಾರು ದಿನ ನಂತರ ಏನಾಗತ್ತೆ ಅಂತಂದ್ರೆ ಇಂಥ ತಿಂಡಿ ಮಾಡು ಅಂತಾನು ಕೂಡ ನೀವು ಹೇಳೋದಿಲ್ಲ. ಅಷ್ಟೊತ್ತಿಗೆ ತಂದು ಕೊಟ್ಟಿರೋದನ್ನ ನೀವೇನ್ ಮಾಡ್ತಾ ಹೋಗ್ತೀರಿ? ತಿಂತಾ ಹೋಗ್ತೀರಾ. ಯಾಕೆಂತಂದ್ರೆ ಯಾವಾಗ ಏನ್ ತಿನ್ಬೇಕು ಏನ್ ತಿನ್ನಬಾರ್ದು ಅಂತ ಬಿಟ್ಟು ಯಾರಿಗೆ ಗೊತ್ತಿರ್ತದೆ? ಸರ್ವನಿಗೆ ಗೊತ್ತಿರುತ್ತೆ. ಅವ್ರಿಗೆ ಗೊತ್ತಿರ್ತದೆ. ಒಬಿಡಿಯಂಟ್ ಸರ್ವೆಂಟ್. ನೀವೇನು ಹೇಳ್ಬೇಕಾದ ಅವಶ್ಯಕತೆ ಇರ ಇಷ್ಟೇ ತಿನ್ನಬೇಕು ಇದನ್ನೇ ಮಾಡ್ಬೇಕು ಅಂತ ನೀವೇನು ಮಾಡುವಂಗಿಲ್ಲ. ನಿಮ್ಮ ಸಂಪೂರ್ಣ ಜವಾಬ್ದಾರಿ. ಓಕೆ, ಯಾವ ಡ್ರೆಸ್ ಹಾಕೊಳ್ಬೇಕು, ಯಾವ ಊಟ ತಿನ್ಬೇಕು, ಎಲ್ಲಿ ಹೋಗು, ಎಲ್ಲ ಜವಾಬ್ದಾರಿ ಯಾರ್ದಿರ್ತದೆ? ಬಾಬಾ ಅಷ್ಟು ಅವರಿಗೆ ನೀವು ಅಧಿಕಾರ ಕೊಡ್ತಿರೋ ಕೊಡಲ್ವೋ? ಕೊಡ್ಬೇಕೋ ಬೇಡವೋ? ಕೊಡ್ಬೇಕು ಸರಿ. ಸರ್ವೆಂಟ್ ಯಾರು? ಬಾಬಾ ಹಾಗಿದ್ರೆ ಮಾಲೀಕರು ಯಾರಾದ್ರು? ನಾವು ಓಕೆ, ಸರಿ. ನೀವಾದ್ಮೇಲೆ ಈಗ ಸರ್ವೆಂಟ್ ನಿಮ್ಮ ಹತ್ರ ಇದ್ದಾರೆ, ಮಾಲೀಕ ನೀವು. ಅವಾಗ ನೀವು ಅವ್ರಿಗೆ ಏನು ಆರ್ಡರ್ ಮಾಡ್ತೀರಿ? ಏನು ಆರ್ಡರ್ ಮಾಡ್ತೀರಾ? ಬಾಬಾ ಎಲ್ಲಾರು ಬೊಬ್ಬೆ ಆಗ್ತಾ ಇದ್ದಾರೆ, ಅವ್ರಿಗೆ ಸುಖ ಶಾಂತಿಯನ್ನ ಕೊಡು, ಕೊಡ್ಬೇಕಾಗಿದೆ, ಕೊಡು ಅಂತ. ವಿಶ್ವ ಕಲ್ಯಾಣ ಮಾಡು. ಏನ್ ಹೇಳಿದ್ರಿ? ವಿಶ್ವ ಕಲ್ಯಾಣಕ್ಕೆ ವಿಶ್ವ ಕಲ್ಯಾಣ ಮಾಡು ಅಂತ ನೀವು ಅವ್ರಿಗೆ ಏನ್ ಮಾಡಿದ್ರಿ? ಆಡಳಿತ ಆರ್ಡರ್ ಮಾಡಿದ್ರಿ. ನೀವು ಮಾಲೀಕ. ಓಕೆ, ಮನೆ ಯಾರ್ದು? ನಂದು, ನಿಮ್ದು. ಸಾಧನ ಯಾರ್ದು? ನಂದು, ನಿಮ್ದು. ಜೀವನ ಯಾರ್ದು? ನಂದು, ಲೆಕ್ಕಾಚಾರ ಯಾರ್ದು? ನಂದು ಮಾಲೀಕ ಯಾರು? ನಂದು. ನಾವು. ಸೇವಕ ಯಾರು? ಬಾಬಾ ಅವಾಗ ಸೇವಕನ ಕೆಲಸ ಏನು? ಮಾಡೋದು ಮಾಲೀಕ ಮಾಡೋದು. ಹೇಳಿದಾಗೆ ಮಾಡೋದು. ಕೇಳೋದು ಸರಿ. ಓಕೆ, ನೀವ್ ಹೇಳಿದ್ರಿ, ಅವನಿಗೆ ಏನ್ ಮಾಡಿದ್ರಿ? ತಂದ್ಬಿಟ್ಟು ಕೂರಿಸ್ಬಿಟ್ಟು ಜವಾಬ್ದಾರಿ ಕೊಟ್ಟು, ಹೌದಪ್ಪ ಮನೇಲಿ ಎಲ್ಲಿ ಬೇಕಾದ್ರೂ ಇದೆ ನೋಡು, ನಿನಗೇನಾದ್ರು ಐಟಮ್ ಬೇಕಾದ್ರೆ ನನ್ ಕೇಳ್ಬೇಡ, ಅಲ್ಲಿ ಪರ್ಸಲ್ ದುಡ್ಡು ಇದೆ. ಪರ್ಸಲ್ ಇಲ್ವಾ? ಬೀರು ಕೀ ಎಲ್ಲಿದೆ? ಬೀರುವಿಂದ ಏನ್ ಮಾಡೋ? ದುಡ್ಡು ತಗೋ, ಮತ್ತೇನ್ ಮಾಡೋ? ಹಂಚು. ಐಟಮ್ ತಗೊಂಡ್ ಬಾ. ATM ಕಾರ್ಡ್ ಇದೆ, ನಂಬರು ಕೂಡ ನಿನಗೆ ಗೊತ್ತಿದೆ. ನನ್ಗೆ ಏನ್ ಬೇಕು ಅಂತ ಕೇಳ್ಬೇಡ, ಪ್ರೋಗ್ರಾಮ್ ಇದೆ, ಎಷ್ಟು ದುಡ್ಡು ಬೇಕು ಮಾರ್ಕೆಟ್ ನಿಂದ ಐಟಮ್ ತಗೊಂಡ್ ಬಾ. ಬಂದವರೆಲ್ಲ ಏನಾಗಿರ್ಬೇಕು? ಕಂಪ್ಲೇಂಟ್ ಮಾಡಬಾರ್ದು. ಊಟ ತಿಂಡಿ ಎಲ್ಲ ಚೆನ್ನಾಗಿ ಅವರಿಗೆ ಆಗಬೇಕು ಅಲ್ವಾ? ಸಂಪೂರ್ಣ ಜವಾಬ್ದಾರಿ ಯಾರಿಗೆ? ಬಾಬಾ ಅವರಿಗೆ ಸರಿ. ಹಾಗಿದ್ರೆ ಬಾಬಾ ನೀವ್ ಹೇಳಿರೋದನ್ನ, ಶುಭ ಇರೋದನ್ನ, ಒಳ್ಳೆಯದನ್ನ ಕರೆಕ್ಟ್ ಆಗಿ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ ಸರಿ. ಆ ಮಾಡುವಂತ ಕರ್ಮದ ಬಗ್ಗೆ ಜ್ಞಾನ ನಿಮಗೆ ಹೆಚ್ಚಿಗೆ ಇದೆಯೋ ಅವ್ರಿಗೆ ಹೆಚ್ಚಿಗೆ ಇದೆಯೋ? ಅವ್ರಿಗೆ ನೀವು ಪರ್ಫೆಕ್ಟೋ ಅವ್ರು ಪರ್ಫೆಕ್ಟೋ? ಅವ್ರು ಅದಕ್ಕಾಗಿ ಆ ಕರ್ಮದ ಫಲ ನಮ್ಗೆ ಸಫಲ ಬರುತ್ತಲ್ವಾ? ಹೌದು 84 ಜನ್ಮ ನಾನು ಕರ್ಮ ಮಾಡಿದಾಗ ಆ ಕರ್ಮದ ಫಲ ಸಫಲ ಬಂತ? ಇಲ್ಲ ಯಾಕೆ ಬಂದಿಲ್ಲ? ನಾನು ಮಾಡಿದ್ವಿ ಅದಕ್ಕೆ ಕರ್ಮ ಸರಿ ಆಗ್ಲಿಲ್ಲ, ಅದಕ್ಕೆ ಸಫಲ ಬಂದಿಲ್ಲ. ಸಿಂಪಲ್. ಕರ್ಮ ಸರಿ ಆಗಿಲ್ಲ, ಅದಕ್ಕಾಗಿ ಕರ್ಮದ ಫಲ ಸಫಲ ಬಂದಿಲ್ಲ. ಹಾಗೆ. ಅಂದ್ರೆ ಕರೆಕ್ಟ್ ಆಗಿ ಕರ್ಮ ಮಾಡ್ಬೇಕು ಅಂತ, ಹೇಗ್ ಮಾಡ್ಬೇಕು ಅಂತ ಯಾರಿಗ್ ಗೊತ್ತಿದೆ? ಸರಿ. ಬಾಬನಿಗೆ ಒಪ್ಸಿದ್ರಿ ನೀವು, ಸಾಧನವನ್ನು ಕೊಟ್ಟಿದ್ದೀರಿ, ಮತ್ತು ಸಮಯವನ್ನು ಕೊಟ್ಟಿದ್ದೀರಾ, ಸಂಕಲ್ಪವನ್ನು ಕೂಡ ಕೊಟ್ಟಿದ್ದೀರಿ. ಸರಿ. ನೆಕ್ಸ್ಟ್ ಕೆಲಸ ಯಾರು ಸ್ಟಾರ್ಟ್ ಮಾಡ್ತಾರೆ? ಬಾಬಾ ಸರಿ. ಬಾಬಾ ಸ್ಟಾರ್ಟ್ ಮಾಡಿದಾಗ ಅವರು ಮಾಡುವಂತ ಕೆಲಸದ ಬಗ್ಗೆ ನಿಮ್ಗೆ ಏನಾದ್ರು ಸಂಶಯ ಇದೆಯಾ? ಇಲ್ಲ. ಇಲ್ಲ ಅಪನಂಬಿಕೆ ಇದೆಯಾ? ಇಲ್ಲ ಅವಿಶ್ವಾಸ ಇದೆಯಾ? ಇಲ್ಲ ಹಾಗಿದ್ರೆ ಅವ್ರು ಆ ಕರ್ಮ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ ಓಕೆ, ಅವ್ರು ಮಾಡ್ತಾ ಇದ್ದಾರೆ ಅಂದ್ಮೇಲೆ ಕರ್ಮದ ಫಲ ಬರುತ್ತೋ ಬರಲ್ವೋ? ಬರುತ್ತೆ ನಿಮ್ ಕೆಲಸ ಏನಾಗಿದ್ರೆ? ಅನುಭವಿಸೋದು. ಎಲ್ಲ ಅವ್ರು ಕೊಟ್ಬಿಟ್ಟು ಸುಮ್ಮನೆ ಇರೋದು ಬೆಡ್ರೂಮಿಗೆ ಹೋಗಿದ್ದೀರಿ, ಕುರ್ಲಾನ್ ಬೆಡ್ ಹಾಕಿದ್ದಾರೆ, ಬೆಡ್ಶೀಟ್ ಹಾಕಿದ್ದಾರೆ, ಮ್ಯಾಚಿಂಗ್ ಏನ್ ಹಾಕಿದ್ದಾರೆ, ದಿಂಬ್ ಹಾಕಿದ್ದಾರೆ, ಸ್ಕ್ರೀನ್ ಹಾಕಿದ್ದಾರೆ, ಹೋಗ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳೋದು. ಮಲ್ಕೊಂಡು. ಸೋಫಾ ಇದೆ, ಸೋಫಾ ಮೇಲೆ ಆರಾಮಾಗಿ ಕುತ್ಕೊಳ್ಳೋದು ಮನೆ ಒಳಗಡೆ ಬರೋದ್ರೊಳಗಡೆ AC ಆನ್ ಆಗಿದೆ, ತಣ್ಣಗಿದೆ. ಏನು? ಮನೆ ರೂಮು ಒಳಗಡೆ ಬರೋದು ಏನ್ ಮಾಡೋದು? ಅನುಭವ. ಯಾರು ಕಸ ಗುಡಿಸಿದ್ದಾರೆ? ಯಾರು AC ಹಾಕಿದ್ದಾರೆ? ಯಾರು AC ದುಡ್ಡು ಕೊಟ್ಬಿಟ್ಟು ತಂದಿರೋದು? ಅದು ನಿಮ್ಗೆ ಬೇಡ ನಮ್ಮನೇಲಿ ಇವಾಗ ಇನ್ವರ್ಟರ್ ಇದೆ, ನಾವು ಉಪಯೋಗ ಮಾಡ್ಕೊಳ್ತಿದ್ದೀವಿ. ಯಾರು ಇಟ್ಟಿದ್ದಾರೆ? ಅವ್ರು ತಂದು ಕೊಟ್ರು, ಇವ್ರು ತಂದು ಕೊಟ್ರು ಹೇಳ್ತಾ ಇರ್ತೀವ ನಾವು? ಇಲ್ಲ ಇಲ್ಲ. ಏನ್ ಮಾಡ್ತೀವಿ? ಆ ಅನುಭವ. ಸಾಧನದಿಂದ ಇರುವಂತ ಸುಖವನ್ನ ಮಾತ್ರ ನಾನೇನ್ ಮಾಡ್ತಿರ್ತೇನೆ? ಅನುಭವ ಓಕೆ. ಮಜಾ ಏನು ಅಂತಂದ್ರೆ
ಅಲ್ಲಿ ನೀವು ಮಲಗಲಿಕ್ಕೆ ಹೋದಾಗ ಎ ಸಿಲಿ ಕುತ್ಕೊಂಡಾಗ ಅಲ್ಲಿ ಯಾರು ಎ ಸಿ ಆನ್ ಮಾಡಿದಾರೋ ಆ ಬೆಡ್ ಯಾರು ರೆಡಿ ಮಾಡಿದಾರೋ ಅವರು ಕೂಡ ನಿಮ್ ಕಣ್ಣಿಗೆ ಕಾಣೋದಿಲ್ಲ. ಕಾಣಿಸ್ತಾರ? ಇಲ್ಲ. ಬೆಳಿಗ್ಗೆ ಕಣ್ಣು ಬಿಟ್ರೆ ಗುಡ್ ಮಾರ್ನಿಂಗ್ ಹೇಳೋದು ಅವರೇನೆ, ಬೆಡ್ ಕಾಫಿ ಕೊಡೋದು ಹೌದೇ. ಅವರೇನೆ. ಎಲ್ಲ ಜವಾಬ್ದಾರಿ ಯಾರ್ದು? ಬಾಬಾದು. ನಿಮ್ ಕೆಲಸ ಏನು? ಅನುಭವ. ಮಾಡೋದು. ಅಂದ್ಮೇಲೆ ಇಲ್ಲಿ ಬಾಬಾರ ಪಾತ್ರ ಏನು? ಒಬಿಡಿಯಂಟ್ ಸರ್ವಾಂಟ್. ನೀವು ಒಂದ್ಸಲ ಅವ್ರಿಗೆ ಹೇಳದ ಮೇಲೆ ನಿಮಗಿಂತ ಹೆಚ್ಚಿಗೆ ಅವ್ರ ಮೇಲೆ ನಂಬಿಕೆ ಇರ್ಬೇಕು. ಒಂದ್ಸಲ ಹೇಳದ ಮೇಲೆ ಬಾಬಾ ಅದನ್ನೇನ್ ಮಾಡ್ತಿರ್ತಾರೆ? ಮಾಡ್ತಾ ಇರ್ತಾರೆ. ಆವಾಗ ಅದನ್ನ ನಾನು ನೋಡ್ಬೇಕಾದಂತ ಅನಿವಾರ್ಯತೆ ಇಲ್ಲ. ಇರೋದಿಲ್ಲ. ಈಗ ಬಾಬಾನ ಯಾವ ಜವಾಬ್ದಾರಿ ಕೊಟ್ಟಿದ್ದೀರಿ ನೀವು? ವಿಶ್ವ ಕಲ್ಯಾಣಕಾರಿ. ವಿಶ್ವ ಕಲ್ಯಾಣ. ಓಕೆ, ವಿಶ್ವ ಕಲ್ಯಾಣದ ವಿಧಿ ಏನು? ವಿಧಿ ಏನು? ಪರಮಧಾಮದಲ್ಲಿ ನೀವಿರ್ಬೇಕು, ನಿಮ್ಮಿಂದೆ ಬಾಬಾ ಇರ್ಬೇಕು, ನಿಮ್ಮ ಮೂಲಕ ಶಕ್ತಿ ಮೂರು ಲೋಕಕ್ಕೂ ಹೋಗ್ತಾರೆ. ಅದನ್ನ ನೀವು ಅನುಭವ ಮಾಡಿ. ನೋಡ್ಬೇಕು, ನೋಡ್ಬಾರ್ದು? ನೋಡ್ಬೋದು. ನೋಡ್ಬಾರ್ದು. ಮೊದ್ಲು ನೋಡ್ತಾ ಇದ್ವಿ, ಆದ್ರೆ ಅವ್ರು ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅಂತಂದಾಗ ನೋಡುವಂತ ಅವಶ್ಯಕತೆ ಇಲ್ಲ. ಇಲ್ಲ ಅಲ್ವಾ? ಒಂದು ಹೋಟೆಲ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರಿ, ಬಿಲ್ಡಿಂಗ್ ಅನ್ನ ಕಟ್ಟಿದಿರಿ, ಹೋಟೆಲ್ ಸ್ಟಾರ್ಟ್ ಆಯ್ತು, ಅಡಿಗೆಯವರು ಬಂದಿದ್ದಾರೆ, ಅಡಿಗೆ ಮಾಡ್ತಾ ಇದ್ದಾರೆ, ಕ್ಯಾಶಿಯರು ಬಂದಿದ್ದಾರೆ, ಸರ್ವರ್ ಬಂದಿದ್ದಾರೆ, ಕ್ಲೀನ್ ಮಾಡೋರು ಬಂದಿದ್ದಾರೆ, ಕೆಲಸ ನಡೀತಾ ಇದೆ. ಅವಾಗ ನೀವು ಅಲ್ಲಿ ಇರ್ತಿರೋ ಇರಲ್ವೋ? ಇರ್ತಿರಲ್ವೋ? ಇರೋದಿಲ್ಲ. ಯಾಕಂದ್ರೆ ಎಲ್ಲರ ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ನಡೀತಾರೆ. ಅಂದಮೇಲೆ ನಿಮ್ಮ ಜೀವನ ಬೆಳಗಿಂದ ರಾತ್ರಿವರೆಗೂ ಭಗವಂತನಿಗೆ ಒಪ್ಪಿಸಿದಾಗ ಅವರು ಕರೆಕ್ಟ್ ಆಗಿ ಮಾಡ್ತಾ ಇರ್ತಾರೋ ಇಲ್ವೋ? ಮಾಡ್ತಾ ಇದ್ದಾರೆ. ಮಾಡ್ತಾರೆ. ಮೊದ್ಲು ನಾವ್ ಹೇಳಬೇಕಿತ್ತು ಏನಂತ, ಹೀಗೆ ಮಾಡು ಅಂತ ನಾವೇನ್ ಮಾಡ್ಬೇಕಿತ್ತು? ಹೇಳ್ಬೇಕಾಯ್ತು. ದೋಸೆ ಮಾಡ್ಬೇಕಾದ್ರೆ ನನಗೆ ಇವಾಗ ಸೆಟ್ ದೋಸೆನೇ ಬೇಕು, ಪ್ಲೇನೇ ಬೇಕು ಅಂತ ಹೇಳ್ಬೇಕಿತ್ತು. ಆಮೇಲೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲ. ಡೈರೆಕ್ಟ್ ಆಗಿ ಅವ್ರು ಏನ್ ತಂದು ಕೊಡ್ತಾರ ಅದನ್ನ ಏನ್ ಮಾಡೋದು? ತಿಂತಾರೆ. ತಿನ್ನೋದು. ಫಲ ಮಾತ್ರ. ಅದಕ್ಕೆ ಬಾಬಾ ಏನ್ ಹೇಳುದು? ಸಫಲತಾ ಮೂರ್ತಿ ಅಂತಂದೇನು? ಭಗವಂತ ಏನು ಕರ್ಮವನ್ನ ಮಾಡ್ತಾರೋ ಆ ಕರ್ಮದ ಫಲವನ್ನ ಮಾತ್ರ ನಾನೇನ್ ಮಾಡೋದು? ಅನುಭವಿಸ. ಆ ಫಲ ಹೇಗಿರ್ತದೆ? ಲೈಟ್, ಹಗೂರ, ಶಾಂತವಾಗಿರ್ತದೆ. ಅಷ್ಟೇ ನಿಮ್ ಕೆಲಸ. ಬಾಬಾ ವಿಶ್ವ ಕಲ್ಯಾಣ ಮಾಡು, ಇದನ್ನೆಲ್ಲ ಬಾಬನಿಗೆ ಹೇಳಬೇಕು, ಹೇಳಬಾರದು? ಹೇಳ್ಬಾರ್ದು. ಹೇಳ್ಬಾರ್ದು. ಎಲ್ಲ ಏನಾಗಿರ್ತದೆ? ರೆಡಿ ಇರ್ತದೆ. ಪ್ರತಿ ಕ್ಷಣದಲ್ಲಿ ನೀವು ಹೋದಾಗ ಏನು ಅಲ್ಲಿ ಏನು ಬಾಬಾ ರೆಡಿ ಮಾಡಿಟ್ಟಿದಾರೋ ಆ ಸುಖವನ್ನ ಏನ್ ಮಾಡಿದ್ರಾಯ್ತು? ಅನುಭವ ಆಯ್ತು. ಕೆಲವೊಂದು ಸೇವಾ ಕೇಂದ್ರಗಳಿಗೆ ಹೋದ್ರೆ ನಾವ್ ಹೆಂಗಿರ್ತದೆ ಅಂತಂದ್ರೆ, ನಾವು ಅಲ್ಲಿ ಬೆಡ್ರೂಮಿಗೆ ಹೋಗಿರ್ತೀವಲ್ಲ, ಓಕೆ, ಆ ದಿಂಬಿನ ಮೇಲೆ ಒಂದು ಓಂ ಶಾಂತಿ ಟವೆಲು, ಪಕ್ಕದಲ್ಲಿ ನೀರು, ಅದ್ರ ಪಕ್ಕದಲ್ಲಿ ಗ್ಲಾಸು, ಪಕ್ಕದಲ್ಲಿ ಏನು ಹಣ್ಣುಗಳು, ಡ್ರೈ ಫ್ರೂಟ್ಸ್ಗಳು, ನ್ಯಾಪ್ಕಿನ್ಗಳು, ಹೊಸ ಸೋಪು, ಪೇಸ್ಟು, ಬ್ರಷು, ಟವೆಲು, ಓಕೆನಾ? ಆಮೇಲೆ ವೇಸ್ಟ್ ಹಾಕ್ಲಿಕ್ಕೆ ಒಂದು ಬಾಕ್ಸು, ಎಲ್ಲಾನು ಕೂಡ ಅಲ್ಲಿ ಏನಿರ್ತದೆ? ರೆಡಿ. ಮತ್ತೆ ಹೇಳ್ತಾರೆ, ಮತ್ತೆ ಏನಾದ್ರು ಬೇಕಾದ ಹೇಳಿ, ಇವ್ರು ಇದ್ದಾರೆ ನಿಮ್ಗನ್ನ ನೋಡ್ಕೊಳ್ಳಿಕ್ಕೆ ಅಂತ ಅಲ್ವಾ? ಅಂದ್ರೆ ನಾವ್ ಮತ್ತೆ ಅವ್ರಿಗೆ ಏನೋ ಬೇಕು ಅಂತ ನಮ್ಗೆ ಹೇಳ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ನೀರು ಬೇಕಾದ ನೀರು ಕುಡೀರಿ, ಎಳ್ನೀರು ಬೇಕಾದ್ರೆ ಎಳ್ನೀರು ಕುಡೀರಿ, ಹಣ್ಣು ಬೇಕಾದ ಹಣ್ಣು ತಗೊಳ್ಳಿ, ಎಲ್ಲಾನು ಕೂಡ ಅಲ್ಲಿ ಏನಿರ್ತದೆ? ರೆಡಿ ಇರತ್ತೆ. ಹಾಗೆ ಸಫಲತಾ ಮೂರ್ತಿ ಇದರಲ್ಲಿ ಆದ್ಮೇಲೆ ನೀವು ಬಾಬನಿಗೆ ಏನೂ ಹೇಳಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ನಿಮ್ ಕೆಲಸ ಏನಿರ್ತದೆ? ಅನುಭವ. ಅಂದ್ರೆ ಅಲ್ಲಿ ನೀವು ಆ ಕಿರಣವನ್ನ ನೋಡೋದು, ಮೂರು ಲೋಕವನ್ನ ನೋಡೋದು, ಹಿಂದೆ ಬಾಬಾ ಇದ್ದಾರೆ ಅಂತ ಅಟೆನ್ಷನ್ ಕೊಡೋದು, ಇದರ ಅವಶ್ಯಕತೆನೂ ಕೂಡ ನಿಮಗೆ ಇಲ್ಲ. ಬೇಡ. ಇರುವುದಿಲ್ಲ. ನಿಮ್ ಕೆಲಸ ಏನು? ಕೇವಲ ಸಫಲತೆ. ಏನ್ ಹೇಳಿ? ಆ ಸಫಲತೆ ಏನದು? ಯಾವ ಕರ್ಮವನ್ನು ಪರಮಾತ್ಮ ಮಾಡ್ತಾ ಇದ್ದಾರೋ ಆ ಕರ್ಮದ ಫಲವನ್ನ ಅನುಭವಿಸೋದು ಮಾತ್ರ ನಿಮ್ಮ ಕೆಲಸ. ಅರ್ಥ ಆಯ್ತಾ? ಸೋಫಾ ಮೇಲೆ ಕೂತ್ಕೊಂಡಿದ್ದೀರಾ, ಸೋಫಾದ ಸುಖವನ್ನ ಮಾತ್ರ ಏನ್ ಮಾಡ್ಬೇಕು? ಅನುಭವಿಸ. ಆ ಸೋಫಾದ ತಂದಿದ್ದಕ್ಕೆ ಎಷ್ಟು ಹಣ ಕೊಟ್ಟಿದ್ದಾರೆ, ಎಷ್ಟು ಖರ್ಚಾಯ್ತು, ಅದು ನಿಮಗೆ ಬೇಡ. ಅಂದ್ರೆ ಇದು ಯಾವ ಸ್ಟೇಜ್ ಆಗಿದ್ರೆ? ಮೂರ್ತಿ. ಸಂಪೂರ್ಣ ಸಮರ್ಪಣ ಆಗ್ಬಿಟ್ಟಿದ್ರಿ, ಸಂಪೂರ್ಣ ಜವಾಬ್ದಾರಿ. ಏನ್ ಮಾಡಬೇಕು ಅಂತ ಸಂಕಲ್ಪನು ಬಾಬಂದೆ, ಸಮಯನು ಬಾಬನಿಗೆನೆ, ಶ್ವಾಸನು ಬಾಬನಿಗೆ. ನೀವೇನ್ ಮಾಡ್ತಿದ್ದೀರಿ? ಕೇವಲ
ಆ ಒಂದು ಫಲವನ್ನ ಮಾತ್ರ ಏನ್ ಮಾಡ್ತಿದ್ದೀರಿ? ಅನುಭವ. ಆ ಸ್ಟೇಜ್ ಹೇಗಿರ್ತದೆ ಅಂತಂದ್ರೆ, ನೀವು ತಾಯಿಯ ಮಡಿಲಲ್ಲಿದ್ದೀರಿ, ಹೊಟ್ಟೆ ಹಸಿದಿದೆ, ಅಮ್ಮ ಕೈಯಲ್ಲಿ ಏನೋ ಏನ್ ಮಾಡಿದ್ರೆ ತಂದ್ಬಿಟ್ಟು ಕೊಟ್ಟಿದ್ದಾರೆ. ನಿಮ್ ಕೆಲಸ ಏನು? ನಿಮ್ಗ್ ಗೊತ್ತು ಅಷ್ಟೇ. ಬಾಯಿ ಓಪನ್ ಮಾಡೋದು, ನಾಲ್ಗೆ ಮೇಲೆ ಇಟ್ಕೊಳ್ಳೋದು, ಅದರ ರುಚಿಯನ್ನ ನೋಡು. ಅದ್ರ ಹೆಸರು ಏನು ಅಂತ ಬೇಕಾ ನಿಮ್ಗೆ? ಬೇಡ. ಅದು ಎಲ್ಲಿ ಏನೇನ್ ಹಾಕಿದ್ದಾರೆ ಬೇಕಾ? ಇಲ್ಲ. ಅದು ಯಾವ್ದಿಂದ ಮಾಡಿದ್ದಾರೆ ಬೇಕಾ? ಅದಕ್ಕೆ ಉಪ್ಪು ಹುಳಿ ಖಾರ ಅಂತ ಹೇಳ್ತಾರೆ, ಹೇಳುದು ಬೇಕಾ? ಬೇಕಾ? ಇಲ್ಲ. ನಿಮ್ ಕೆಲಸ ಏನು? ಸ್ವಾದ. ವೆರೈಟಿ ಏನು ಕೊಡ್ತಾ ಇದ್ದಾರೋ ಆ ರುಚಿಯನ್ನ ಏನ್ ಮಾಡೋದು? ಆಸ್ವಾದಿಸೋದು ಅಷ್ಟೇನೆ ಬಿಟ್ರೆ ಇಂಥದ್ದು ಬೇಕು ಅಂತಾನೂ ನೀವು ಕೇಳುವಂಗಿಲ್ಲ. ಸ್ಪೂನ್ ಇಂದ ನೀವು ತಗೊಂಡು ಬಾಯಲ್ಲೂ ಕೂಡ ಏನ್ ಮಾಡುವಂಗಿಲ್ಲ, ಹಾಕಿಕೊಳ್ಳು. ಡೈರೆಕ್ಟ್ ಪ್ರಾರಬ್ಧ, ಬಾಯಿ ಓಪನ್ ಮಾಡಿದ್ರೆ ನಾಲಿಗೆ ಏನು ಪ್ರಾರಬ್ಧವನ್ನ ಅನುಭವಿಸುವಂತ ಒಂದು ಸಾಧನ. ಅದರ ಮೇಲೆ ಆ ವಸ್ತುವನ್ನ ತಾಯಿ ಇಟ್ಟಿದ್ದಾರೆ, ಆ ರುಚಿಯನ್ನ ಅನುಭವಿಸೋದಷ್ಟೇ ನನ್ನ ಕೆಲಸ. ಭಗವಂತನ ಪ್ರಶ್ನೆ, ಆತ್ಮೀಯರೇ, ನೀವು ಮನೆ ಯಾಕೆ ಕಟ್ಕೊಳ್ತೀರಿ? ಸುರಕ್ಷಿತವಾಗಿರಲು. ಚೆನ್ನಾಗಿರ್ಬೇಕು, ಆರಾಮಾಗಿರ್ಬೇಕು ಅಲ್ವಾ? ಮನೆ ಕಟ್ಕೊಂಡ ಮೇಲೂ ಕೂಡ EMI ಪೇಮೆಂಟ್ ಮಾಡೋದು ಏನ್ ಚಿಂತೆ ಇರ್ತದೆ ಅದೇ ಚಿಂತೆ ಇರ್ತದೆ ಅಲ್ವಾ? ಇನ್ನು ಕರ್ಟನ್ ಹಾಕಿಲ್ಲ, ಮತ್ತೊಂದಿಲ್ಲ, ಇನ್ನೊಂದು ಬ್ಯಾಲೆನ್ಸ್ ಇದ್ರೆ ಏನ್ ಇರ್ತದ ಅವಾಗ? ಅದೇ ಯೋಚನೆ ಇರ್ತದಲ್ವಾ? ಓಕೆ, ಮನೆ ಕಟ್ಟಿದ ಮೇಲೆ ಆ ಮನೆ ಒಳಗಡೆಗಿದ್ದು ಮನೆಯಲ್ಲಿರುವಂತ ಒಂದೊಂದು ಸಾಧನವನ್ನ ಚೆನ್ನಾಗಿ ನೀವೇನ್ ಮಾಡ್ಬೇಕು? ಮೇಂಟೈನ್. ಅನುಭವಿಸ್ಬೇಕು. ಮೇಂಟೈನ್ ಅಲ್ಲ, ಏನ್ ಹೇಳಿ? ಮೇಂಟೈನ್ ಬರಿದ ನೀವು ಅನುಭವಿಸ್ಬೇಕು. ಬೆಡ್ ಮೇಲೆ ಮಲ್ಕೊಂಡಾಗ ಮಂಚ, ಬೆಡ್ಡಿನ ಸುಖ, ಫ್ಯಾನ್ ಹಾಕೊಂಡಿದ್ದೀರಾ, ಫ್ಯಾನಿನ ಗಾಳಿಯ ಸುಖ, ಊಟ ತಿಂತಿದ್ದೀರಾ, ಊಟದ ಸುಖ, ಮನೇಲಿ ನೆಂಟರಿಷ್ಟ ಇದ್ದಾರೆ, ಪರಿಚಯದವರು ಇದ್ದಾರೆ, ಸಂಬಂಧಿಗಳಿದ್ದಾರೆ, ಅವ್ರ ಜೊತೆಗೆ ಮಾತುಕತೆ. ಅಷ್ಟೆಲ್ಲ ನಾ ಮಾಡ್ಕೊಂಡಿದ್ಯಾಕೆ? ಯಾಕೆ? ಸುಖವನ್ನ ಅಯ್ಯೋ ನಾ ತುಂಬಾ ಕಷ್ಟಪಟ್ಟಿದ್ದೆ, ಈ ಮನೆ ಕಟ್ಲಿಕ್ಕೆ ಎಷ್ಟೆಲ್ಲಾ ಪರಿಶ್ರಮ ಪಟ್ಟಿದ್ದೇನೆ ಗೊತ್ತಾ ಅಂತ ಅದನ್ನೆಲ್ಲ ಯೋಚನೆ, ಚಿಂತನೆ, ಚರ್ಚೆ ಮಾಡ್ಬೇಕಾ? ಇಲ್ಲ. ಇಲ್ಲ. ಏನ್ ಮಾಡೋದು? ಅನುಭವಿಸೋದು. ಅಲ್ಲಿರುವಂತ ವ್ಯಕ್ತಿ, ವಸ್ತು, ಸಾಧನ, ಜ್ಞಾನ ಅದನ್ನ ಅನುಭವಿಸುವುದು. ಏನ್ ಮಾಡೋದು? ಅನುಭವ. ಹಾಗೇನೆ ಇಲ್ಲಿ ಪ್ರತಿನಿತ್ಯದ ಜೀವನದಲ್ಲಿ ನಿಮ್ಮ ಮೂಲಕ ಎಲ್ಲ ಕರ್ಮವನ್ನು ಯಾರು ಮಾಡ್ತಾರಂತೆ? ಬಾಬಾ. ಯಾವ ಸ್ಟೇಜ್ ಇವಾಗ ಬಂದಿದೆ ಅಂತಂದ್ರೆ ಸಂಕಲ್ಪನು ಕೂಡ ಯಾರು ಮಾಡ್ತಾರೆ? ಬಾಬಾ. ಶ್ವಾಸನು ಕೂಡ ಬಾಬಂದೆ, ಸಮಯನು ಕೂಡ ಬಾಬಂದೆ. ನಿಮ್ ಕೆಲಸ ಏನು? ಫಲವನ್ನು ತಿಂತಾ ಇರೋದು. ಆ ಸಫಲತೆ, ಬಾಬಾ ಏನು ಕರ್ಮವನ್ನು ಮಾಡ್ತಾರೋ ಆ ಕರ್ಮದ ಫಲವನ್ನ ಏನ್ ಮಾಡ್ಬೇಕು? ಓಕೆ, ಈಗ ನಿಮ್ಮ ಮನೆಗೆ ಯೋಗೇಶ್ ಅಣ್ಣ ಏನಾಗ್ಬಿಟ್ಟು ಬಂದಿದ್ರು? ಗೆಸ್ಟ್ ಆಗ್ಬಿಟ್ಟು ಬಂದ್ರು. ಆಮೇಲೆ ಏನಾದ್ರು ಅವರು? ಸರ್ವೆಂಟ್. ಮುಂದೆ ಅವರೇ ಮಾಲೀಕರಾಗ್ತಾರೆ. ಏನಾಗ್ತಾರೆ? ಅವರೇ ಮಾಲೀಕ. ಮಾಲೀಕರಂತಂದ್ರೆ ಹೆಸರಿಗೆ ನೀವೇ ಮಾಲೀಕರು, ಆದ್ರೆ ಅವ್ರು ಹೇಳಿದಾಗ ನೀವೇನ್ ಮಾಡ್ಬೇಕಾಗ್ತದೆ? ಇಷ್ಟೇ ಹೊತ್ತಿಗೆ ಮಲ್ಕಬೇಕು, ಇಷ್ಟೇ ಹೊತ್ತಿಗೆ ಹೇಳಬೇಕು, ಇದೇ ತಿಂಡಿ ಏನ್ ಮಾಡ್ಬೇಕು? ತಿನ್ಬೇಕು. ಹೌದು ತಾನೆ? ಕೆಲವೊಂದ್ಸ ನಿಮ್ಮಲ್ಲಿ ಒಬಿಡಿಯಂಟ್ ಯಾರು ಸರ್ವೆಂಟ್ ಇದ್ದಾಗ ಅವರ ಮಾತನ್ನ ನಾವು ಕೇಳ್ತೀವೋ ಕೇಳಲ್ವೋ? ಕೇಳ್ತೀವಲ್ಲ. ಹಾಗೆ ಬಾಬಾ ನಿಮ್ ಯಾರು? ನಿಮ್ಮ ಒಬಿಡಿಯಂಟ್ ಸರ್ವೆಂಟ್. ಅಂದ್ರೆ ನಿಮ್ಗೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಯನ್ನು ಅವ್ರೇನ್ ಮಾಡಿರ್ತಾರೆ? ಇವಾಗ ನನಗೆ ನೋಡಿ, ಬೇಕಾಗಿರುವಂತ ಕಂಪ್ಯೂಟರ್ ಇರ್ಲಿ, ನೀವು ಆತ್ಮಗಳಿರ್ಲಿ, ಬೇಕಾಗಿರುವಂತ ಸೇವಾಧಾರಿಗಳನ್ನಾಗ್ಲಿ ಎಲ್ಲರನ್ನು ಬಾಬಾ ರೆಡಿ ಮಾಡಿ ಏನ್ ಮಾಡಿದ್ದಾರೆ? ಇಟ್ಟಿದ್ದಾರೆ. ನಮ್ ಕೆಲಸ ಏನು? ಬಾಬಾ ನೀನ್ ಮಾಡಪ್ಪ, ಯಾರಿಗೆ ನೀನು ಕರ್ಸಿದ್ಯೋ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡು. ಆವಾಗ ನಿಧಾನಕ್ಕೆ ಆ ಮನೆಯಲ್ಲಿ ನಿಮ್ಮ ನೆಂಟರಿಗಿಂತ ಅವ್ರ ನೆಂಟರು ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಯಾರ ನೆಂಟರು? ಬಾಬಾ ನೆಂಟರು. ಆ ನೆಂಟರು ಬಂದಾಗ ಅವ್ರು ಏನ್ ಹೇಳ್ತಾರೆ? ನಾನು ಯಾರಿಗಾದ್ರೂ ಕರೆಸ್ತಾರೆ, ನಿಮ್ಗೆ ಬೇಡ, ನಿಮ್ಗೆ ಏನ್ ಬೇಕು ನಾನು ಮಾಡ್ಕೊಡ್ತಾ ಇದ್ದೇನಲ್ವಾ? ನಿಧಾನಕ್ಕೆ ಏನಾಗುತ್ತೆ, ಅವರ ಹಣದಿಂದನೇ ಅವ್ರಿಗೆ ಬೇಕಾಗಿರೋದನ್ನ ಏನ್ ಮಾಡ್ತಾರೆ? ಅವರು ತರ್ತಾ ಇರ್ತಾರೆ. ನಿಮ್ಮ ಹಣವನ್ನು ಕೂಡ ಅವ್ರು ಏನ್ ಮಾಡೋದಿಲ್ಲ, ಕೇಳೋದಿಲ್ಲ. ಹಾಗಿದೆ ಆದ್ಮೇಲೆ ಬಾಬಾ ಜೊತೆಗೆ ಸಂಬಂಧ ಆ ರೀತಿ ನಿಮ್ದು ಇದೆಯಾ? ಹಾಗಿದ್ರೆ ಇದು ತಂದೆಯ ಸಂಬಂಧನೋ, ಶಿಕ್ಷಕನ ಸಂಬಂಧನೋ, ಗುರುವಿನ ಸಂಬಂಧನೋ? ಇದು
ಹ್ಮ್ ಇದ್ಯಾವ ಸಂಬಂಧ? ಒಬಿಡಿಯನ್ಸ್ ಸರ್ವೆಂಟ್ ಹಾ, ಇದು ಎಲ್ಲದಕ್ಕಿಂತ ಮುಂದೆ ಹೋಗಿರುವಂತ ಸಮಸ್ಯೆ ಸಂಬಂಧ ಅಲ್ವಾ? ಸಂಬಂಧ. ಸದಾ ಕಾಲ ನಿಮ್ ಜೊತೆಗೆ ಏನ್ ಮಾಡ್ತಾರ ಅವ್ರು ಇರ್ತಾರೆ. ಎಲ್ಲಿ ಹೋದ್ರು ಕೂಡ ನಿಮ್ ಕೆಲಸ ಏನು? ಅಲ್ಲಿ ಬಾಬಾ ಏನು ಮಾಡಿಟ್ಟಿದಾರೋ ಅದನ್ನೇನ್ ಮಾಡೋದು? ಅನುಭವ. ನೀವು ಮನೆಯಿಂದ ಹೊರಗಡೆ ಹೊರಟಿದ್ದೀರಿ ಅಂತಂದ್ರೆ ಕಾರಿಂದ ಡೋರ್ ಸಹಿತ ಏನಿರ್ತದೆ? ಓಪನ್ ಇರ್ತದೆ. ನೀವು ಹೋಗಿ ಕುತ್ಕೊಂಡ್ರಾಯ್ತು. ಡೋರ್ ಯಾರು ಹಾಕ್ತಾರೆ? ಅವರೇ ಹಾಕ್ತಾರೆ. ಡ್ರೈವಿಂಗ್ ಯಾರು ಮಾಡ್ತಾರೆ? ಅವರೇ ಮಾಡ್ತಾರೆ. ಹಾ, ಎಲ್ಲಿ ಹೋಗ್ಬೇಕು ಅಂತ ನಿರ್ಣಯ ಯಾರ್ದು? ಅವ್ರದ್ದು. ಅವ್ರದ್ದೇನೆ. ಒಂದ್ ಸಣ್ಣ ಮಗು ಏನ್ ಮಾಡ್ತದೆ? ಏನ್ ಮಾಡ್ತದೆ? ಹಾಗೆ ಹೋಗ್ಲಿ, ಆರಾಮಾಗಿ ಅದೇನು ಮಾಡೋದಿಲ್ಲ. ಅದೇನ್ ಮಾಡ್ತದೆ? ನಿಶ್ಚಿಂತ. ಏನ್ ಮಾಡ್ತದೆ? ಸುಮ್ಮನೆ ಇರ್ತದೆ. ಅದು ಅಮ್ಮ ಸಮಯದ ಅನುಸಾರ ಏನು ಮಾಡತ್ತೋ ಅದನ್ನೇನ್ ಮಾಡೋದದು? ಅನುಭವಿಸೋದಷ್ಟೇ ಕೆಲಸನೇ ಬಿಟ್ಟೆ ಬೇರೆ ಯಾವ ಕೆಲಸವನ್ನು ಆ ಮಗು ಮಾಡೋದಿಲ್ಲ. ಈ ಒಂದು ಸ್ಟೇಜಲ್ಲಿ ಆದ್ಮೇಲೆ ಬಣ್ಣ, ಕಲರು, ಕಿರಣ, ಕಾಮೆಂಟ್ರಿ, ಹಾಡು, ಮಾತುಕತೆ, ಮನನ, ಚಿಂತನ, ವಿಚಾರ ಸಾಗರ ಮಂಥನ, ನಾನ್ ಜ್ಞಾನ ಹೇಳ್ದೆ, ನಾನು ಯೋಗ ಮಾಡಿದೆ, 3 ಲೋಕ ಕೊಟ್ಟೆ, ವಿಶ್ವ ಕಲ್ಯಾಣ ಮಾಡಿದೆ, ಮಾಸ್ಟರ್ ಸರ್ವಶಕ್ತಿವಾನ್, ಇದೆಲ್ಲ ಬರತ್ತೋ ಬರಲ್ವೋ? ಬರಲ್ಲ. ಬರೋದು. ಇದೆಲ್ಲ ಯಾರ್ದ ಕೆಲಸ? ಬಾಬಾ. ಅಂದಮೇಲೆ ದಿನದಿಂದ ದಿನಕ್ಕೆ ಬಾಬಾ ನಮ್ಗೆ ಸಹಜ ರಾಜಯೋಗ ಸಹಜ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಪುರುಷಾರ್ಥ ಇರಬಹುದು, ಸಾಧನೆ ಇರಬಹುದು, ಸೇವೆ ಇರಬಹುದು. ದಿನದಿಂದ ದಿನಕ್ಕೆ ಅವನು ಬರಬೇಕಲ್ಲಿ. ಯಾರು ಬರಬೇಕು? ಬಾಬಾ. ಅದಕ್ಕೆ ನಾವು ಏನ್ ಹೇಳ್ಬೇಕಂತ ಬಾಬನಿಗೆ ಇವತ್ತಿನ ವರದಾನದ ಆಧಾರದಲ್ಲಿ ಪहिले ಆಪ್, ಮೊದ್ಲೇನ್ ಮಾಡ್ಬೇಕು? ನೀವು ಮೊದ್ಲು ನೀನು. ನಿಮ್ಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಂತಂದ್ರೆ ಬೆಳಿಗ್ಗೆ ಮೊದ್ಲು ಯಾರು ಹೇಳ್ಬೇಕಾಯ್ತು ಹೇಳಿ ನೋಡೋಣ? ನೀವ್ ಹೇಳ್ಬೇಕು, ನಿಮ್ಮಪ್ಪ ಹೇಳ್ಬೇಕು? ಬಾಬಾ. ಯಾರು ಹೇಳ್ಬೇಕು? ವ್ಯವಸ್ಥೆ ಬಾಬಾ. ಮಾಡುವಂತ ಅವ್ರು ಹೇಳಿ. ಬಾಬಾ ಹೇಳ್ಬೇಕು, ನೀವ್ ಹೇಳ್ಬೇಕು? ಬಾಬಾ ನಾವ್ ಹೇಳ್ಬೇಕು. ಹಾ, ಬಾಬಾನೇ ಮನೆಗ್ ಮಾಡ್ತಾರೆ ಬನ್ನಿ. ಇವಾಗೆಲ್ಲಾ ನಿಮ್ಗೆ ರೆಡಿಮೇಡ್ ಮಾಡ್ಬೇಕು ಅಂದ್ರೆ ಬಾಬಾ ಹೇಳ್ಬೇಕೋ ಬೇಡವೋ? ಹೇಳ್ಬೇಕು. ಹೌದು. ಸರಿ, ಬಾಬಾನ್ ಪ್ರಶ್ನೆ, ಬಾಬಾ ಹೇಳ್ಬೇಕು ಅಂದ್ರೆ ಬಾಬಾ ಯಾವಾಗ ಮಲಗಿರ್ತಾರೆ? ಅವ್ರು ಮಲಗೋದೇ ಇಲ್ಲ. ಹಾ, ಮತ್ತೆ ಹೇಳೋದು ಎಲ್ಲಿಂದ? ಹಾ? ಅವ್ರು ಮಲಗಿದ್ರೆ ತಾನೇ ಹೇಳೋದು. ನೀವು ಬೇಗ ಹೇಳ್ಬೇಕು ಅಂತಂದ್ರೆ ಅವ್ರು ಯಾವಾಗ ಮಲಗಿರ್ತಾರೆ? ಅವ್ರಿಗೆ ಮಲಗುವಂತ ಅವಶ್ಯಕತೆ ಏನಿದೆ? ಮಲಗ್ತಾರೋ ಮಲಗಲ್ವೋ? ಅದು ಹಗಲು ರಾತ್ರಿ ಅವ್ರೇನ್ ಮಾಡ್ತಾರೆ? ನಿಮಗೋಸ್ಕರ ಕೆಲ್ಸ. ಎಲ್ಲ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಭವಿಷ್ಯ ಸತ್ಯುಗ ತ್ರೇತಾಯುಗ ಬಾಬಾ ಮಾಡ್ತಿದಾರಲ್ಲ, ಅವ್ರು ಹೋಗ್ಬಿಟ್ಟಲ್ಲಿ ಅನುಭವಿಸ್ತಾರ? ಇಲ್ಲ. ಅವ್ರ ರಾಜ್ಯ ಮಾಡ್ತಾರ? ಇಲ್ಲ. ಅಲ್ಲಿಯ ಸುಖವನ್ನ ಅವ್ರು ಅನುಭವಿಸ್ತಾರ? ಇಲ್ಲ. ಇಲ್ಲವಲ್ಲ. ಯಾರು ಅನುಭವಿಸೋದು? ನಾವೇ. ಪರಮಧಾಮದಿಂದ ಈ ಕೊಳಕು ಪ್ರಪಂಚದಲ್ಲಿ ಭಗವಂತ ಬಂದಲ್ಲ, ಅವ್ರಿಗೇನ್ ಸಿಕ್ತು? ಅವ್ರಿಗೇನ್ ಸಿಕ್ತು? ಅವ್ರಿಗೇನ್ ಲಾಭ ಆಗಿದೆ? ಹೊಸ ಪ್ರಪಂಚವನ್ನ ಮಾಡಿ ಅಲ್ಲಿ ಸುಖ ಶಾಂತಿ ಅನುಭವ ಮಾಡಿ. ನನ್ನ ಮಕ್ಕಳು. ಯಾರಿಗೆ ಸಿಗ್ತದೆ ಸುಖ ಶಾಂತಿ? ನನ್ನ ಮಕ್ಕಳು ಮಕ್ಕಳಿಗೆ. ಖುಷಿಯಾಗಿದ್ದಾರೆ. ಮಕ್ಕಳಿಗೆ. ಅವ್ರಿಗೇನು ಸಿಗೋದಿಲ್ವಲ್ಲ? ಹೌದು. ಹಾ, ಮತ್ ನಾವ್ ಮಾಡೋದು ಯಾವ್ದು? ಎಲ್ಲವನ್ನು ಯಾವ್ದಕ್ಕೋಸ್ಕರ? ನನಗೇನ್ ಸಿಗ್ತದೆ ಅಂತ. ಬಾಬಾ ಮಾಡೋದು ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ. ಮಕ್ಕಳಿಗೋಸ್ಕರ ಅಲ್ವಾ? ಪರಮಧಾಮದಲ್ಲಿ ಇಲ್ಲಿ ಬಂದ್ ಮಾತಕ್ಕೆ ಅವ್ರ ಸ್ಥಿತಿ ಜಾಸ್ತಿ ಆಗ್ಬಿಡ್ತಾ? ನೆಕ್ಸ್ಟ್ ಲೆವೆಲ್ ಸುಖದ ಅನುಭವ ಆಯ್ತಾ ಅವರಿಗೆ? ಇಲ್ವಲ್ಲ. ಇಲ್ಲ. ನಾವೇನ್ ಮಾಡಿದ್ವಿ? ಗೋಬಿ ಮಂಚೂರಿ ರುಚಿನೂ ನೋಡಿದ್ವಿ, ಗುಲಾಬ್ ಜಾಮೂನಿಂದು ನೋಡಿದ್ವಿ, ಹಣ್ಣುಗಳದು ನೋಡಿದ್ವಿ. ಅವ್ರು ಯಾವ್ದಾರು ನೋಡಿದ್ರಾ? ಇಲ್ಲ. ಇಲ್ಲ ತಾನೆ. ಅಂದ್ಮೇಲೆ ಅಂತವರನ್ನ ನೀವು ಒಬಿಡಿಯಂಟ್ ಸರ್ವೆಂಟ್ ಮಾಡಿದೀರಾ? ಇಟ್ಕೊಂಡಿದ್ದೀರಾ? ಹಾಗಿದ್ರೆ ಬಾಬನಿಗೆ ನಾವು ಡೈರೆಕ್ಷನ್ ಕೊಡಬೇಕಾ ಇಂಥದನ್ನ ಮಾಡು ಅಂತ? ಇಲ್ಲ. ಅನಿವಾರ್ಯತೆ ಇದೆಯಾ? ಇಲ್ಲ. ಇಲ್ಲ. ಇಲ್ಲ ತಾನೆ. ಅಂದ್ರೆ ಅವನು ಸದಾ ಕಾಲ ಏನ್ ಮಾಡ್ತಾ ಹೋಗ್ತಾನೆ? ಮಾಡ್ತಾ ಹೋಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮನ್ನು ಎಲ್ಲಿ ಕುಳಿಸಿದ್ರು ಕೂಡ ಅಲ್ಲಿ ಬಾಬಾ ಇದ್ದಾರೋ ಇಲ್ಲೋ, ಜೊತೆಲಿ ಯಾರನ್ನ ಕರ್ಕೊಂಡು ಹೋಗ್ಬೇಕು ನೀವು? ಬಾಬಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೇ ಜವಾಬ್ದಾರಿ ಯಾರ್ದು? ಬಾಬಾ. ಹೌದು. ಹಾಗೆ ನನ್ನ ಕೆಲಸ ಏನು? ಆರಾಮಾಗಿ ಎಲ್ಲಿ ಹೋದ್ರು ಕೂಡ ಲೈಟ್ನೆಸ್ಸಿನ ಅನುಭವ ಮಾಡೋದು ಅಷ್ಟೇ ನಿಮ್ಮ ಕೆಲಸನೇ ಹೊರತು ಬೇರೆ ಯಾವ ಕೆಲಸನೂ ನಿಮ್ದು ಅಲ್ಲ. ಅಯ್ಯೋ ಸ್ಟೇಜ್ ಮೇಲೆ ಕೂರಿಸ್ಬಿಟ್ಟಿದಾರಪ್ಪ, ಏನ್ ಮಾಡ್ಬೇಕೇನೋ ಅಂತ ಗಡಗಡ ಗಡಗಡ ನಡುಗುವಂತ ಅವಶ್ಯಕತೆ ಇಲ್ಲ. ಇಲ್ಲ. ಯಾಕಂದ್ರೆ ನೀವು ಜ್ಞಾನ ಹೇಳೋದಿರೋದಿಲ್ಲ, ಸುಮ್ಮನೆ ಕುತ್ಕೊಂಡಾಯ್ತು, ನಿಮ್ಮ ಮೂಲಕ ಸಾಕ್ಷಾತ್ಕಾರ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಮೂರ್ತಿ ಯಾವಾಗ್ಲಾದ್ರು ಮಾತಾಡತ್ತಾ? ಮಾತಾಡೋದು ಯಾರು? ಪುರೋಹಿತರು. ಬ್ರಾಹ್ಮಣ ಶ್ರೇಷ್ಠನೋ ಮೂರ್ತಿ ಶ್ರೇಷ್ಠನೋ? ಬ್ರಾಹ್ಮಣ. ಆ
ಮೂರ್ತಿ ಶ್ರೇಷ್ಠ. ಮೂರ್ತಿ ಶ್ರೇಷ್ಠನೋ ಬ್ರಾಹ್ಮಣ ಶ್ರೇಷ್ಠನೋ? ಮೂರ್ತಿ ಹಾಗಿದ್ರೆ ಮೂರ್ತಿ ಆಗ್ಲಿಕ್ಕೆ ಇಷ್ಟಪಡ್ತೀರೋ ಬ್ರಾಹ್ಮಣ ಆಗ್ಲಿಕ್ಕೆ ಇಷ್ಟಪಡ್ತೀರೋ? ಮೂರ್ತಿ ಓಕೆ. ಬ್ರಾಹ್ಮಣರ ಮೂಲಕ ಕರ್ಮ ಮಾಡಿಸೋನು ಭಗವಂತನೇ, ಮೂರ್ತಿಯ ಮೂಲಕ ಕರ್ಮ ಮಾಡಿಸೋನು ಭಗವಂತ ಭಗವಂತ. ಅಂದ್ಮೇಲೆ ನಾವೇನಾಗೋಣ? ಮೂರ್ತಿ. ಎಲ್ಲ ವಿಷಯದಲ್ಲೂ ಮೂರ್ತಿ ಆಗ್ಬಿಟ್ಟು ನಮ್ ಕೆಲಸ ಏನು? ಆ ಸಂಗಮ ಯುಗದ ಪ್ರಾರಬ್ಧವನ್ನ ಅನುಭವಿಸೋದು ಮಾತ್ರ ನಮ್ಮ ಕೆಲಸನೇ ಹೊರತು ಉಳಿದಿದ್ದೆಲ್ಲ ಜವಾಬ್ದಾರಿ ಯಾರ್ದು? ಬಾಬನ್. ಬಾಬು ಅವಾಗ ನೀವು ಕರ್ಮಾತಿ ಈ ತರ ಆದ್ರೂ ಆಗಿಲ್ವೋ? ಹೌದು. ಸ್ಥೂಲವಾಗಿ ಸೂಕ್ಷ್ಮವಾಗಿ ನೀವೇನು ಮಾಡಬೇಕಾಗಿಲ್ಲ, ಎಲ್ಲ ಯಾರು ಮಾಡ್ತಾರೆ ಬಾಬು ಅಲ್ವಾ? ಕೆಲವೊಂದ್ ಕಡೆ ಸೇವಾ ಕೇಂದ್ರಗಳಿಗೆ ಏನಾಗತ್ತೆ ಅಂತಂದ್ರೆ ಹೋದಾಗ ನಿಮ್ ಬಟ್ಟೆನೂ ಕೂಡ ಕೊಡಿ, ನಾವೇ ವಾಶ್ ಮಾಡ್ಕೊಡಿ ಕೊಡ್ತೀವಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದೇ ನಾವು ಮನೇಲಿದ್ರೆ ನಾವೇ ಮಾಡ್ಬೇಕು. ನಾವು ಮನೇಲಿದ್ರೆ ನೀವು ಹಾಕೊಂಡಿರೋ ಶರ್ಟ್ ಅನ್ನ ಅಮ್ಮ ನೋಡ್ಬಿಟ್ಟು ಅದನ್ನ ಬೇರೆದಲ್ಲಿ ಹಾಕ್ಬಿಟ್ಟು ಅವರೇ ತಗೊಂಡೋಗ್ಬಿಟ್ಟು ಏನ್ ಮಾಡ್ತಾರೆ, ಅದನ್ನ ವಾಶ್ ಮಾಡ್ತಾರೆ. ನಾವೇನು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಇಲ್ಲ. ವಾಷಿಂಗ್ ಹಾಕಿಲ್ಲ ಅಂದ್ರೆ ಚೆನ್ನಾಗಿ ಬೈತಾರೆ ಬೇಕಾದ್ರೆ. ಬಟ್ಟೆ ಹಾಕೊಳ್ಳೋದು ಮಾತ್ರ ಗೊತ್ತಾಗ್ತದೆ, ಅದನ್ನ ಆದ್ಮೇಲೆ ತಂದು ಹಾಕ್ಲಿಕ್ಕೂ ಕೂಡ ಆಗೋದಿಲ್ಲ ಅಂತ ಏನ್ ಮಾಡ್ತಾರೆ, ಪ್ರೀತಿಯ ಬೈಗುಳನ್ನು ಕೂಡ ಸಿಗ್ತದೆ. ಯಾರಿಂದ? ಅಮ್ಮನಿಂದ ಆಮೇಲೆ ಅದು ಸರಿಯಾಗಿ ಇಸ್ತ್ರಿ ಹಾಕಿಟ್ಟಾಗ್ಬೇಕಾದ್ರೆ ನಾವು ಹಾಕೊಂಡು ಹೋಗ್ತೀವಿ, ಅಮ್ಮ ಬಟ್ಟೆ ಚೆನ್ನಾಗಿದೆ ಅಂತ ಥ್ಯಾಂಕ್ಸ್ ಕೂಡ ಅಮ್ಮನಿಗೆ ನಾವು ಹೇಳೋದಿಲ್ಲ. ಅಂದ ಮೇಲೆ ಆದ್ಮೇಲೆ ಬಾಬಾ ಜೊತೆಗೆ ನಮ್ಮ ಸಂಬಂಧ ಹೇಗಿರಬೇಕು ಅಂತ ಬಾಬಾ ಏನ್ ಮಾಡ್ತಿದ್ದಾರೆ ಹೇಳ್ತಾ ಇದ್ದಾರೆ ಅಲ್ವಾ? ಅಂದ ಮೇಲೆ ಅಷ್ಟು ಜವಾಬ್ದಾರಿಯನ್ನ ಬಾಬನಿಗೆ ಕೊಟ್ಟಾಗ ನಮ್ಮ ಜೀವನ ಶ್ರೇಷ್ಠ ಆಗತ್ತೋ ಆಗಲ್ವೋ? ಆಗುತ್ತೆ. ಆದ್ರೆ ಆ ರೀತಿ ನಾವು ಸಮರ್ಪಣೆ ಬಾಬನಿಗೆ ಆಗ್ತಾ ಇದ್ದೇವಾ? ಚೆಕ್ ಮಾಡ್ಕೊಳ್ಬೇಕು. ನಾವೇನ್ ಹೇಳ್ತೀವಿ, ಪೈಲೆ ಮೈ ಏನ್ ಹೇಳ್ತೀವಿ, ಅದನ್ನ ಮೊದಲು ನಾನು ನಾನು. ಅಂದ್ರೆ ನನಗೆ ನಾನ್ ಪ್ರಮೋಷನ್, ನನಗೆ ಪ್ರಮೋಷನ್ ಕೊಡು, ನನಗೆ ಇನ್ಕ್ರಿಮೆಂಟ್ ಕೊಡು, ನನಗೆ ಬಿಲ್ಡಿಂಗ್ ಕಟ್ಕೊಡು, ನನಗೆ ಊಟ ಕೊಡು, ನನ್ನ ವಿಶ್ವ ಕಲ್ಯಾಣ ಅದ ಆಮೇಲೆ ನೋಡೋಣ, ಮೊದಲು ಮಾಡ್ಕೊಡು ನಂದು. ಮೊದಲು ನಾವೇನ್ ಮಾಡ್ತೀವಿ, ನಾನ್ ಕೇಳಿರೋದನ್ನ ಮೊದಲು ಮಾಡಿಕೊಡು. ಬಾಬಾ ಹೇಳಿರೋದು ಅದು ಮುರ್ಲಿಯಲ್ಲಿ ಇರ್ತದೆ, ನಾಳೆ ಮತ್ತೆ ಮುರ್ಲಿ ಓದಿದಾಗ ಅದು ಬರ್ತದೆ ಅಷ್ಟೇ. ಬಿಟ್ರೆ ಅವನ ಕಾರ್ಯಕ್ಕೆ ನಾವೇನ್ ಮಾಡೋದಿಲ್ಲ, ಪ್ರಾಮುಖ್ಯತೆ ಕೊಡೋದಿಲ್ಲ. ನಮ್ದೆಲ್ಲ ಕೆಲಸ ಕಂಪ್ಲೀಟ್ ಆದ ಮೇಲೆ ಸಮಯ ಇದ್ರೆ ಅಣ್ಣವ್ರೆ ಬಟ್ಟಿನ ನೋಡೋಣ, ನಾಳೆ ಹೇಳ್ತೇನೆ, ನಾಡಿದ್ದು ಹೇಳ್ತೇನೆ, ಆಚೀನಾಡದ್ದು ಹೇಳ್ತಾನೆ, 25 ಸಲ ಫೋನ್ ಮಾಡ್ಬೇಕು. ಯಾಕೆ ಹೇಳಿ? ಬಾಬನ ಕಾರ್ಯ ಅಲ್ವಾ? ಅದು ನಿಮ್ಮ ವೈಯಕ್ತಿಕ ಕಾರ್ಯ ಆಗಿದ್ದಿದ್ರೆ ಅಯ್ಯೋ ಸಾರಿ ಅಣ್ಣವ್ರೆ ಬರಬೇಕು ಅಂತ ಮಾಡಿದ್ದೆ, ಆಗೋದಿಲ್ಲ, ಇವತ್ತು ನಮ್ಮಲ್ಲಿ ಎಂಗೇಜ್ಮೆಂಟ್ ಇದೆ ಆಯ್ತಾ, ನಮ್ಮಲ್ಲಿ ನಾಯಿ ಆರೋಗ್ಯ ಸರಿ ಇಲ್ಲ, ಸರಿನಾ? ಯಾವುದಕ್ಕೆ? ಬಾಬಾ ಕಾರ್ಯಕ್ಕೆ. ಬಟ್ಟಿಗೆ ಬರ್ಲಿಕ್ಕೆ. ಮತ್ತೆ ನಿಮ್ಮ ವೈಯಕ್ತಿಕ ಕಾರ್ಯ ಇದ್ದಾಗ ಮಾತ್ರ ಬಾಬಾ ಕರೆದ ತಕ್ಷಣದಲ್ಲಿ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಏನ್ ಮಾಡ್ಬಿಡ್ಬೇಕು, ಬಂದು ನಿಂತು ಬಿಡ್ಬೇಕು. ಯಾರು? ಬಾಬಾ. ನೀವು ಬಾಬಾ ಈ ಕೊಟ್ಟ ಇನ್ವಿಟೇಷನ್ಗೆ ಮಾತ್ರ ಏನ್ ಮಾಡ್ತೀವಿ, ಕಾರಣಗಳು ನೂರಾರು ಕಾರಣಗಳು. ಆವಾಗ ಬಾಬಾ ಹೇಳ್ತಾರೆ ನಾನು ಯಾಕೆ ಬರ್ಲಿ ಅಂತ ಕೇಳ್ತಾರೆ. ಯಾರು ನನ್ನ ಕಾರ್ಯಕ್ಕೆ ಮೊದಲ ಪ್ರಾಮುಖ್ಯತೆಯನ್ನ ಕೊಡ್ತಾರೋ ಅವರಿಗೆ ನಾನು ಮೊದಲ ಪ್ರಾಮುಖ್ಯತೆಯನ್ನ ಕೊಡ್ತೇನೆ ಅಲ್ವಾ? ಈಗ ನಾವು ಬಾಬನಿಗೆ ಮೊದಲ ಪ್ರಾಮುಖ್ಯತೆಯನ್ನ ಕೊಟ್ಟಾಗ ಬಾಬಾ ಹೇಳ್ತಾರೆ ಭವಿಷ್ಯದಲ್ಲಿ ನಿಮ್ಗೆ ಏನಾಗ್ತದೆ, ಸಿಂಹಾಸನ ಸಿಗ್ತದೆ. ಈಗ ಯಾರು ಹೆಚ್ಚಿನ ಸಮಯ ನನಗೆ ಕೊಟ್ಟಿರ್ತಾರೋ ಅವರು 21 ಜನ್ಮದಲ್ಲಿ ಏನಾಗ್ತದೆ, ಹೈಯೆಸ್ಟ್ ಲೆವೆಲ್ ಸುಖವನ್ನ ಅನುಭವಿಸ್ತಾರೆ. ಈಗ ನನಗೆ ಯಾರು ಹೆಚ್ಚಿಗೆ ಜ್ಞಾನವನ್ನ ಹೇಳಲಿಕ್ಕೆ ಅವಕಾಶವನ್ನ ಕೊಡ್ತಾರೋ ಅವ್ರು ಎಷ್ಟು ಹೆಚ್ಚು ಜ್ಞಾನಿಗಳಾಗಿರ್ತಾರೆ ಅಂತಂದ್ರೆ ಅವರಿಗೆ ಅಲ್ಲಿ ವಕೀಲರ ಅವಶ್ಯಕತೆ ಇರೋದಿಲ್ಲ. 21 ಈ ಜನ್ಮದಲ್ಲೂ ಕೂಡ ಯಾವುದೇ ವಕೀಲ ಆಗ್ಲಿ, ಯಾವುದೇ ಗೂಗಲ್ ಆಗ್ಲಿ, ಯಾವ್ದು ಯೂಟ್ಯೂಬ್ ಆಗಲಾಗ್ಲಿ, ಯಾವುದರ ಅವಶ್ಯಕತೆನೂ ಕೂಡ ಅವರಿಗೆ ಇರೋದಿಲ್ಲ. ಯಾರು ಈ ಒಂದು ಜನ್ಮದಲ್ಲಿ ತಮ್ಮ ತನುಮನದ ಮೂಲಕ ವಿಶ್ವಕ್ಕೆ ಶಕ್ತಿ ಕೊಡ್ಲಿಕ್ಕೆ ನಿಮಿತ್ತರಾಗ್ತಾರೋ, ಅವಕಾಶವನ್ನ ಕೊಡ್ತಾರೋ, ಏನಾಗ್ತದೆ ಅವ್ರಿಗೆ 21 ಜನ್ಮ ಬೇಕಾದಷ್ಟು ಶಕ್ತಿ ಇರ್ತದೆ, ಎಂದೂ ಕೂಡ ಕಡಿಮೆ ಆಗೋದಿಲ್ಲ. ಯಾರು ಶ್ವಾಸದಲ್ಲೂ ಭಗವಂತ ನೆನಪು ಮಾಡ್ತಾರೋ ಅವರಿಗೆ 21 ಜನ್ಮದಲ್ಲಿ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಇರೋದಿಲ್ಲ.
ಅಂದ್ರೆ ಇಲ್ಲಿ ನೀವು ಎಷ್ಟು ಭಗವಂತನಿಗೆ ಅವನ ಕಾರ್ಯವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಿರೋ ಅಷ್ಟು 21 ಜನ್ಮ ನೀವೇನಾಗಿರ್ತೀರಿ, ಸುಖದಿಂದ, ಆರೋಗ್ಯದಿಂದ, ಆನಂದದಿಂದ, ಸಂತುಷ್ಟತೆಯಿಂದ, ಸಂತೃಪ್ತತೆಯಿಂದ, ಸಂಪೂರ್ಣತೆಯಿಂದ ನೀವು ಇರ್ತೀರಾ. ಹೀಗೆ ಹೇಳಿ ಆದ್ಮೇಲೆ ನಾನೇನ್ ಮಾಡ್ಬೇಕು, ಇವಾಗ ಏನ್ ಪುರುಷಾರ್ಥ ಮಾಡ್ಬೇಕು ನಾನು? ಇವಾಗ ನಾನೇನು ಪುರುಷಾರ್ಥ ಮಾಡ್ಬೇಕು? ಏನು ಇಲ್ಲ. ಏನೂ ಇಲ್ಲ. ನೀವೇನ್ ಸೇವೆ ಮಾಡ್ಬೇಕು? ಏನು ಇಲ್ಲ. ಏನೂ ಇಲ್ಲ. ರಾಜಯೋಗ ಯಾಕೆ ಸಹಜ? ಎಲ್ಲ ಬಾಬಾ ಮಾಡ್ತಾರೆ ಇದ್ದಾರೆ. ಇಲ್ಲಿ ನಾನೇನೂ ಮಾಡೋದಿಲ್ಲ. ಕಷ್ಟ ಯಾಕೆ? ನಾನು ಅಂತ ಬಂದಾಗ ನಾನು ಮಾಡ್ತೀನಿ ಅಂತ ಅಲ್ಲಿ ಕಷ್ಟ. 5,000 ವರ್ಷದಲ್ಲಿ ತುಂಬಾ ಸಹಜ ಯಾವುದು? ರಾಜಯೋಗ. ಸಫಲತೆ ಸಿಗೋದು ಯಾವ್ದಲ್ಲಿ? ರಾಜಯೋಗದಲ್ಲಿ. ಎಷ್ಟು ಸಮರ್ಪಣೆ ಮಾಡ್ತಾ ಹೋಗ್ತಿರೋ ಆದ್ಮೇಲೆ ಅಷ್ಟು ನಿಮ್ಮ ಜೀವನ ಸಹಜ ಸರಳ ಆಗತ್ತೆ. ಆಗಲ್ವ? ಆಗುತ್ತೆ. ಹಾಗಿದ್ರೆ ಸಫಲತಾ ಮೂರ್ತಿಗಳು ಏನು ಅಂತಂದ್ರೆ, ಬಾಬಾ ನಿಮ್ಮ ಸರ್ವೆಂಟ್ ಒಬಿಡಿಯಂಟ್ ಸರ್ವೆಂಟ್ ಆಗಿದ್ದಾರೆ. ಯಾವಾಗ? ಸಂಗಮದಲ್ಲಿ. ಬಾಬಾ ಹೇಳಿರುವಂತಹ ಮಾತನ್ನ ಯಾವ ಮಕ್ಕಳು ಕೇಳ್ತಾರೋ ಅವರಿಗೆ ಮಾತ್ರ ನಾನು ಒಬಿಡಿಯಂಟ್. ಸರ್ವೆಂಟ್. ನಿಮ್ಮ ಕೆಲಸವನ್ನ ನನಗ ಮಾಡು ಅಂತ ನಾನು ಹೇಳಿದ್ರೆ, ನೀವು ಹೇಳಿದ್ರೆ ಅವರಿಗೆ ನಾನು ಒಬಿಡಿಯಂಟ್ ಸರ್ವೆಂಟ್ ಅಲ್ಲ. ಸಮಯದ ಅನುಸಾರ ಯಾವ ಮಕ್ಕಳು ನನ್ನ ಮಾತನ್ನ ಕೇಳ್ತಾರೋ ಆ ಮಕ್ಕಳಿಗೆ ಬೇಕಾಗಿರೋದನ್ನ ಕೇಳೋಕ್ಕಿಂತ ಮೊದಲೇನೆ ಏನ್ ಮಾಡಿಟ್ಟಿರ್ತಾರೆ ರೆಡಿ ಅಲ್ವಾ? ಚಿಕ್ಕ ಮಗು ಏನಾದ್ರು ಬೇಕು ಅಂತ ಕೇಳಲ್ವೋ? ಕೇಳಲ್ಲ. ಕೇಳಲ್ವೋ? ಕೇಳಲ್ಲ. ಆ ಮಗುಗೆ ಅಪ್ಪ ಅಮ್ಮ ಕೈಗುಂಗ್ರ, ಕೈಗೇನು ಬಂಗಾರದೇನ್ ಹೇಳ್ತಾರೆ ಅದಕ್ಕೆ? ಕಡಗ, ಕಿವಿಗೆ, ಮೂಗಿಗೆ ಎಲ್ಲನೂ ಹಾಕ್ತಾರ ಇಲ್ವೋ? ಬಟ್ಟೆ ಕೇಳತ್ತ ಮಗು ಬಟ್ಟೆ ಕೇಳತ್ತೋ ಕೇಳಲ್ವೋ ಅಪ್ಪ ಅಮ್ಮನ ಹತ್ರ? ಕೇಳಲ್ಲ. ತಂದು ಕೊಡ್ತಾರ ಇಲ್ವೋ? ತಂದ್ಕೊಡ್ತಾರೆ. ಮಗು ಚಾಕ್ಲೇಟ್ ಕೇಳತ್ತಾ? ಇಲ್ಲ. ತಂದು ಕೊಡ್ತಾರ ಇಲ್ವೋ? ರೆಡಿ ಇರುತ್ತೆ. ಮಗು ಬರ್ತಡೇ ಮಾಡು ಅಂತ ಹೇಳತ್ತಾ? ಇಲ್ಲ. ಇಲ್ಲ. ಬರ್ತಡೇ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಆ ಮಗು ಸದಾ ಎಲ್ಲಿರ್ಬೇಕು ಅಂತ ಅಮ್ಮ ಇಷ್ಟಪಡ್ತಾಳೆ? ಮಡಿಲಲ್ಲಿ. ಆ ಮಡಿಲಿನ ಸುಖಾನೇ ಏನ್ ಮಾಡುತ್ತೆ, ಆ ಅಮ್ಮನಿಗೆ ರಾತ್ರಿ ಪೂರ್ತಿ ಎಚ್ಚರ ಆಗಿರುವಂತ ಜಾಗರಣೆನೂ ಕೂಡ ಏನಾಗಿರ್ತದೆ, ಹೊರಟು ಹೋಗಿರ್ತದೆ. ಅದಕ್ಕೆ ಬಾಬಾ ಹೇಳೋದು ಒಂದೇ ವಿಷಯ, ಸಂಗಮ ಯುಗದಲ್ಲಿ ನೀವು ನನ್ನ ಮಡಿಲಲ್ಲಿ ಇರಬೇಕು. ಓಕೆ, ಪ್ರಪಂಚದ ಜನ ಪಾಲನೆ ಪಡ್ಕೊಳ್ತಾರೋ ಪಡ್ಕೊಳ್ಳಲ್ವೋ, ನಾವು ಇವಾಗ ಈಶ್ವರನ ಪಾಲನೆಯನ್ನ ಹಾಗಿದ್ರೆ ಬಾಬನ ಮಗು ಆದ್ಮೇಲೆ ನಾನು ಏನ್ ಮಾಡ್ಬೇಕಾದ್ಮೇಲೆ ಇವಾಗ? ಏನೂ ಇಲ್ಲ. ಬಾಬನ ಹತ್ರ ಮಾಡಿಸಿ ಫಲವನ್ನ ಅನುಭವಿಸೋದಷ್ಟೇ ನಮ್ಮ ಕೆಲಸನೇ ಹೊರತು ಉಳಿದಿದ ಯಾವ ಕೆಲಸನೂ ಅದು ನಮ್ಮದು ಅಲ್ಲ. ಹಾಗಿದ್ರೆ ಬಾಬಾ ಹೋಮ್ವರ್ಕ್ ಏನ್ ಮಾಡಿದ್ದಾರೆ, ಏನ್ ಹೇಳಿದ್ದಾರೆ, ವರದಾನ ಏನ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕೋ ಬೇಡ? ಒಳ್ಳೆ ಫಾರ್ಮುಲಾ ಕೊಟ್ರಿ. ನಾಳೆಯಿಂದ ಮುರ್ಲಿ ಕೇಳೋದೇ ಬೇಡ. ಕಾರುಣಕರು ತುಂಬಾ ಖುಷಿ ಆಗ್ಬಿಡ್ತು. ಯಾಕೆ ಹೇಳಿ? ಎಲ್ಲ ಬಾಬಾ ನೋಡ್ಕೊಂತ ಎಲ್ಲ ನೋಡ್ಕೊಂಡು ನಾನು ಯಾಕೆ ಮುರ್ಲಿ ಓದ್ಬೇಕು? ನಾನು ಯಾಕೆ ವರದಾನ ಕೇಳಬೇಕು? ನಾನು ಯಾಕೆ ಸ್ಲೋಗನ್ ಕೇಳಬೇಕು? ಯಾಕೆ ಹೇಳಿ? ಅಂತಿಮ ಸಮಯದಲ್ಲಿ ನಿಮಗೆ ಯಾವ ಜ್ಞಾನನೂ ಸಿಗುವುದಿಲ್ಲ. ಹಾಗಂತ ನೀವಿನ್ನು ಸಫಲತಾ ಮೂರ್ತಿಗಳು ಆಗಿಲ್ಲ. ಆಗುವವರೆಗೂ ನಿಮ್ಗದು ಬೇಕು. ಅದು ಆದ ಮೇಲೆ ಅದರ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ. ಆವಾಗ ಜ್ಞಾನ ಹೇಳೋದು ಸ್ಟಾಪ್ ಆಗತ್ತೆ, ನಿಮ್ಗೆ ಸಿಗೋದು ಸ್ಟಾಪ್ ಆಗ್ಬಿಡ್ತದೆ. ಆವಾಗ ನೀವು ಕೇವಲ ಸಾಕ್ಷಾತ್ಕಾರ ಮೂರ್ತಿ ಆಗ್ಬಿಟ್ಟು ಏನ್ ಮಾಡ್ಬಿಡ್ತೀರಿ? ಕುತ್ಕೊಂಡ್ಬಿಡ್ತೀರಿ. ಜ್ಞಾನ ಕೇಳಲಿಕ್ಕೂ ಓದ್ಲಿಕ್ಕೂ ನಿಮ್ಗೆ ಸಮಯ ಇರುವುದಿಲ್ಲ. ಆ ರೀತಿ ನಮಗೆ ಈಶ್ವರ ಒಬಿಡಿಯಂಟ್ ಸರ್ವೆಂಟ್ ರೂಪದಲ್ಲಿ ನಮ್ಮ ಜೀವನದ ಒಂದೊಂದು ಕ್ಷಣವನ್ನು ಕೂಡ ಭಗವಂತ ಏನ್ ಮಾಡ್ತಿದ್ದಾರೆ? ಉಪಯೋಗ ಮಾಡ್ಕೊಳ್ತಿದ್ದಾರ. ಆ ಸಫಲತೆಯ ಅನುಭವ ಆಗ್ತಾ ಇದೆಯಾ ಅಂತ ನಿಮ್ಗೆ ಏನ್ ಮಾಡ್ಬೇಕು? ಅನುಭವ ಆಗ್ಬೇಕು. ಓಕೆ, ಇನ್ನೊಂದು ಸಫಲತೆಯ ಅರ್ಥ ಏನು ಆತ್ಮೀಯರೇ? ಇನ್ನೊಂದು ಸಫಲತೆ ಅರ್ಥ ಏನು? ಇವಾಗ ನನ್ನ ಸಾಲ ಎಲ್ಲ ತೀರಿದೆ. ನನ್ನ ಸಾಲ ಎಲ್ಲ ತೀರಿದೆ. ನನ್ನ ಹತ್ರ 10 ಲಕ್ಷ ರೂಪಾಯಿ ಹಣ ಇದೆ. ಏನಿದೆ? 10 ಲಕ್ಷ ರೂಪಾಯಿ ಹಣ. ಓಕೆ, ಇವಾಗ ನಾನು ಸಫಲತೆಯಲ್ಲಿ ಇದೇನೋ ಇಲ್ವೋ? ಇದ್ದೇನೆ.
ಸರಿ. ಇವತ್ತಿನ ದಿನ ನಂದೆಲ್ಲ ಲೆಕ್ಕಾಚಾರ ಮುಗಿದ್ಮೇಲೆ 10 ಲಕ್ಷ ರೂಪಾಯಿನಲ್ಲಿ 50 ರೂಪಾಯಿ ಕಡಿಮೆ ಆಯ್ತು. ಎಷ್ಟು ಕಡಿಮೆ ಆಯ್ತು? 50. 50 ರೂಪಾಯಿ. ಆ ದಿನ ನಂದು ಸಫಲತೆ ಹೌದು ಅಲ್ವೋ? ಇಲ್ಲ, ಏನಾಗ್ಬೇಕು? ಹೆಚ್ಚು ಮಾಡ್ಕೋಬೇಕಾಗಿ ಜಮಾ ಮಾಡ್ಕೊಳ್ಳಿ. 10 ಲಕ್ಷಕ್ಕಿಂತ 1 ರೂಪಾಯಿನಾದ್ರೂ ಜಾಸ್ತಿ ಆಗ್ಬೇಕಲ್ಲ. ಮೈನಸ್ ಆಗ್ಬಾರ್ದು. ಖರ್ಚು ಯಾವಾಗ ನಿಲ್ಲತ್ತೆ? ಖರ್ಚು ಯಾವಾಗ ನಿಂತಿರತ್ತೆ? ನಮ್ಮ ಉಳಿತಾಯದಲ್ಲಿ ನೋಡ್ಕೊಂಡು, ಹ್ಮ್ ಸಂಪಾದನೆದಲ್ಲಿ ನೋಡ್ಕೊಂಡು ಹ್ಮ್ ಖರ್ಚು ಮಾಡ್ಬೇಕು. ನೋಡಿ, ಖರ್ಚು ಯಾವಾಗ್ಲೂ ನಿಲ್ಲೋದಿಲ್ಲ. ಆತ್ಮ ಶರೀರ ಪ್ರವೇಶ ಮಾಡಿದ ಮೇಲೆ ಶರೀರ ಬಿಡುವವರೆಗೂ ಖರ್ಚು ಇದ್ದೇ. ಇರುತ್ತೆ. ಈಗ ನೀವು ಉಸಿರಾಡ್ತಿರೋ ಇಲ್ವೋ? ಮಾಡ್ತೀವಿ. ಉಸಿರು ಎಲ್ಲಿಂದ ತಗೊಳ್ತೀರಿ? ಗಾಳಿ ಎಲ್ಲಿಂದ ತಗೊಳ್ತೀರಿ? ಪ್ರಕೃತಿಯಿಂದ. ಪ್ರಕೃತಿಯಿಂದ. ಅವಾಗ ನೀವು ಸಾಲಗಾರ ಆದ್ರೂ ಆಗಿಲ್ವೋ? ಅದು ಹಾ, ಆಹಾರ ತಿಂದಿಡ್ತೀರಾ, ಜೀರ್ಣ ಆಗ್ತಾ ಇರ್ತದೆ, ಸಾಲಗಾರ ಆಗಿರ್ತೀವಿ ತಾನೆ. ಸೂರ್ಯನ ಹೌದು. ಬೆಳಕು ತಗೊಳ್ತೀವಿ, ಸಾಲಗಾರ ಆಗಿರ್ತೀವಿ ತಾನೆ. ಬಟ್ಟೆ ಹಾಕೊಂಡಿವಿ, ಸಾಲಗಾರ ಆಗಿರ್ತೀವಿ ತಾನೆ, ಅಲ್ವಾ? ಖರ್ಚು ಎಂದೂ ಕೂಡ ಏನಾಗೋದಿಲ್ಲ, ನಿಲ್ಲೋದಿಲ್ಲ. ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಖರ್ಚು ನಿಲ್ಲೋದು ಯಾವಾಗ ಅಂದ್ರೆ ನೀವು ಪರಧಾಮದಲ್ಲಿ ಇದ್ದಾಗ ಮಾತ್ರ. ಅದು ಬಿಟ್ಟು ಕೆಳಗಡೆಗೆ ನೀವು ಮಲಗಿದ್ರು ಕೂಡ ಏನಾಗಿರ್ತದೆ ಅಲ್ಲಿ ಖರ್ಚು? ಮೀಟರ್ ನೋಡ್ತಾರೆ. ಇರ್ತದೆ. ಇಲ್ಲಿ ಸಫಲತೆ ಅಂತಂದ್ರೆ ಪ್ರತಿದಿನ ನಿಮ್ಮ ಯೋಗದ ಲೆವೆಲ್ ಏನಾಗ್ತಾ ಇರಬೇಕು? ಜಾಸ್ತಿ ಇರ್ತದೆ. ಇರ್ತದೆ. ಅವಾಗಲ್ಲ, ಅಂದ್ರೆ ಪ್ರತಿ ಸೆಕೆಂಡ್ ನಿಮ್ಮ ಅಕೌಂಟ್ ಅಲ್ಲಿ ಏನಾಗ್ತಾ ಇರ್ಬೇಕು? ಜಮಾ ಆಗ್ತಾ ಇರ್ಬೇಕು. 1 ಸೆಕೆಂಡ್ ಆಗಿಲ್ಲ ಅಂದ್ರೆ ಖರ್ಚಂತೂ ಅಲ್ಲಿ ಏನಾಗಿರ್ತದೆ? ಇದ್ದೇ ಇರ್ತದೆ. ಇರ್ತದೆ. ಅವಾಗ ಆ ಲೆವೆಲ್ ನಿಂದ ನೀವೇನಾಗಿರ್ತೀರಿ? ಕೆಳಗಡೆ. ಕೆಳಗೆ. ಅಂದ್ರೆ ನೀವು ಸಾಲಗಾರರಾಗಿದ್ದೀರಿ ಅಂತ ಅರ್ಥ ಅಲ್ಲ, ಆದ್ರೆ ಬ್ಯಾಲೆನ್ಸ್ ಏನಾಗ್ಬಿಡ್ತದೆ? ಕಡಿಮೆ. ಕಡಿಮೆ ಆಗೋದು ನಮ್ಗೆ ಖುಷಿ ಆಗತ್ತಾ? ಇಲ್ಲ. ಇಲ್ಲ, ಇಲ್ಲ. ಯಾವಾಗ್ಲೂ ಕೂಡ ಏನಾಗ್ಬೇಕು? ಜಾಸ್ತಿ. ಇರ್ತಾವ. ಎಷ್ಟು ಜಾಸ್ತಿ ಆಗ್ಬೇಕು? ಎಷ್ಟು ಜಾಸ್ತಿ ಆಗ್ಬೇಕು? ಪದಮ. ಒಂದೊಂದ್ ಸೆಕೆಂಡ್ ಪದಂ ಜಾಸ್ತಿ ಆಗ್ಬೇಕು. 1 ರೂಪಾಯಿ 2 ರೂಪಾಯಿ ಅಲ್ಲ, ಅಂದ್ರೆ ಆ ಲೆವೆಲ್ ಅಲ್ಲಿ ಬರಬೇಕು ಅಂತ ಹೇಳಿದಿರಿ. ಯಾಕಂದ್ರೆ 5,000 ವರ್ಷದ ಸಾಲ ಇದೆಯಲ್ಲ, ಒಂದೊಂದು ಸೆಕೆಂಡಿಗೆ, ತಿಂಗಳಿಗೆ 1 ಲಕ್ಷ ಅಲ್ಲ, ಎಷ್ಟು ಹೇಳಿ, 1 ಸೆಕೆಂಡಿಗೆ ಪದಂ ಆಗ್ಬೇಕು ಅಂದ್ರೆ ಅವಾಗ ಸ್ಥಿತಿ ಹೆಂಗಿರ್ತದೆ? ಇಂಪ್ರೂವ್ಮೆಂಟ್ಸ್. ಅದಕ್ಕೆ ನೀವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಸಫಲತೆಯ ಅನುಭವ ಮಾಡ್ತಾ ಇದ್ದರೆ ಸಾಕು. ಅಂದ ಮೇಲೆ ಆದ್ಮೇಲೆ ವಿಶ್ವ ಕಲ್ಯಾಣದ ಜವಾಬ್ದಾರಿ ಬಾಬನಿಗೆ ಕೊಟ್ಟು, ಅಷ್ಟು ನಿಮ್ಮ ಮನಸ್ಸನ್ನ ನಿರ್ಮಲ ಶುದ್ಧ ಮಾಡಿ ನಿಮಿತ್ತರಾಗಿ, ಬಾಬಾ ಅದನ್ನು ಉಪಯೋಗ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಬಿಟ್ಟು ಸಂಪಾದನೆ ಆಗ್ತಾ ಇದ್ದ ಮೇಲೆ ನೀವೇನಾಗ ಸಾಧ್ಯ? ಸಫಲತಾ ಮೂರ್ತಿಗಳಾಗ್ಲಿಕ್ಕೆ ಸಾಧ್ಯ. ಎಲ್ಲಿವರೆಗೆ ಸಂಪೂರ್ಣವಾಗಿ ಪವಿತ್ರ ಆಗೋದಿಲ್ವೋ, ಎಲ್ಲಿವರೆಗೆ ನಿಮ್ಮ ವೈಯಕ್ತಿಕ ಇಚ್ಛೆಗಳು ಇರಬಾರ್ದು, ನಿಮ್ದು ಇರಬಾರ್ದು, ಬೇರೆಯವರ ಬಗ್ಗೆನೂ ಕೂಡ ಇಚ್ಛೆಗಳು ಇರಬಾರ್ದು. ಅವರು ನಿಮ್ಮ ಹತ್ರ ಬಂದ್ಬಿಟ್ಟು ಕೇಳಬಾರ್ದು. ಒಂದು ವೇಳೆ ಬಂದು ಕೇಳಿದ್ರು ಕೂಡ ಬಾಬಾ ಅದನ್ನು ಕ್ಲಿಯರ್ ಮಾಡಬೇಕು. ಅದನ್ನು ಕೇಳುವಂತಹ ಆಸಕ್ತಿ ನಿಮಗೆ ಇರಕೂಡದು. ಇಷ್ಟೆಲ್ಲ ಆದ್ರೆ ನೀವೇನಾಗ್ತೀರಿ? ಸಫಲತಾ ಮೂರ್ತಿ. ಅಲ್ವಾ? ಸಫಲತಾ ಮೂರ್ತಿ ಸ್ಟೇಜ್ ಸಹಜನೋ ಕಷ್ಟನೋ? ಸಹಜ. ಕೇಳಲಿಕ್ಕೂ ಸಹಜ, ಅನುಭವನೂ ಸಹಜ. ಆದ್ರೆ ಆ ಲೆವೆಲ್ ತಲುಪೋದು ಅಷ್ಟು ಸಹಜ ಅಲ್ಲ, ಅಲ್ಲ. ನೀವು ತಿಳ್ಕೊಂಡಷ್ಟು ಸಹಜ ಅಲ್ಲ. ಅದೇ ಪರಿಶ್ರಮವನ್ನ ಪಟ್ಟಿದ್ರೆ, ಸಾಧನೆಯನ್ನ ಮಾಡಿದ್ರೆ, ಮಾಡಬೇಕು ಅಂತ ಒಳಗಡೆಯಿಂದ ಆ ಒಂದು ಹಿತಾಸಕ್ತಿ ಇದ್ದರೆ ಖಂಡಿತವಾಗ್ಲೂ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಯಾಕಂದ್ರೆ ಇಲ್ಲಿ ನಾನು ವೈಯಕ್ತಿಕವಾಗಿ ಮಾಡಬೇಕಾಗಿರೋದು ಏನು ಇಲ್ಲ, ಯಾರು ಮಾಡೋದು? ಬಾಬಾ. ಅದು ಯಾವಾಗ ಆಗತ್ತೆ ಅಂತಂದ್ರೆ ಸಮಯದ ಅನುಸಾರದಲ್ಲಿ ಈಶ್ವರನ ಕಾರ್ಯಕ್ಕೆ ನೀವು ತನು ಮನಧನ ಕೊಡ್ತಾ ಹೋದಾಗ ನೀವೇನಾಗ್ತೀರಿ? ಸಫಲರಾಗ್ತೀರಿ. ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಅದನ್ನು ಮಾಡು ಇದನ್ನು ಮಾಡು ಅಂತಂದ್ರೆ ಈ ಸ್ಟೇಜ್ ನಿಮ್ದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಿಮ್ಮ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಂಡು ಚೆಕ್ ಅಂಡ್ ಚೇಂಜ್. ಓಕೆ. ಓಂ ಶಾಂತಿ. ಓಂ ಶಾಂತಿ.